ಸಿಟಿವಿ ಸ್ಥಳೀಯ ಸುದ್ದಿಗಳ ಪ್ರಾಯೋಜಕರು ರಾಮೋಸ್ ಫರ್ನಿಚರ್ಸ್ ಮತ್ತು ಇಂಟೀರಿಯರ್ಸ್. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ ಮತ್ತು ಯಲಹಂಕ ಉಪನಗರ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್, ರಿಲಯನ್ಸ್ ಪೆಟ್ರೋಲ್ ಬಂಕ್ ಪಕ್ಕ ಚಿಕ್ಕಬಳ್ಳಾಪುರ. ಶ್ರೀ ಚಾಮವಿ ಪಾರ್ಟಿ ಹಾಲ್, ಗಿರಿಯಾಸ್ ಬಿಲ್ಡಿಂಗ್, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಹೋಟೆಲ್ನಲ್ಲಿ ತಿಂಡಿ ತಿನ್ನುವ ಆಸೆಯೇ ತಂದಿತು, ಜೀವಕ್ಕೆ ಕುತ್ತು. ಐಷಾರಾಮಿ ಬೈಕ್ ರೈಡ್ ಮಾಡುವಾಗ ಯುವಕನ ಜೀವ ಕಸಿದ ದುರಂತ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕುಡಿದ ಅಮಲಿನಲ್ಲಿ ಆಸ್ಪತ್ರೆಯಲ್ಲಿ ಮಹಿಳೆ ರಂಪಾಟ, ಮೈ ಮೇಲಿನ ಬಟ್ಟೆ ಬಿಚ್ಚಿ ಬೆತ್ತಲೆಯಾದ ಮಹಿಳೆ. ಕುಡಿದ ಮತ್ತಿನಲ್ಲಿ ಸಿಕ್ಕವರ ಮೇಲೆ ಹಲ್ಲೆ, ಹಿಡಿಯಲು ಹೋದ ಸಿಬ್ಬಂದಿ ಮೇಲೆಯೂ ಹಲ್ಲೆ. ಮಾಜಿ ಸಚಿವ ಎನ್.ಎಚ್. ಶಿವಶಂಕರರೆಡ್ಡಿ ವಿರುದ್ಧ ಸಿಡಿದೆದ್ದ ಶಾಸಕ ಪುಟ್ಟಸ್ವಾಮಿಗೌಡ. ಆರೋಪ ಮಾಡುವ ಮೊದಲು ಹುಳುಕು ಸರಿಪಡಿಸಿಕೊಳ್ಳುವಂತೆ ಸಲಹೆ, ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಆರೋಪ. ಮುಂದುವರೆದ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣ ನೆಲಸಮ ಕಾರ್ಯಾಚರಣೆ. ಚಿಂತಾಮಣಿಯಲ್ಲಿ ಶಿಥಿಲಾವಸ್ಥೆಯ ಕಟ್ಟಡ ತೆರವು ಕಾರ್ಯಾಚರಣೆ. ನಗರಸಭೆ ಸಿಬ್ಬಂದಿಯಿಂದ ಮುಂದುವರೆದ ಕಾರ್ಯಾಚರಣೆ. ವಾರ್ತೆಗಳ ವಿವರ. ಸ್ನೇಹಿತರ ಜೊತೆ ಐಷಾರಾಮಿ ಬೈಕ್ನಲ್ಲಿ ರೈಡಿಗೆ ಬಂದಿದ್ದ ಯುವಕನೊಬ್ಬನ ಬೈಕ್ ಅಪಘಾತ ಸಂಭವಿಸಿದ್ದು, ಈ ದುರ್ಘಟನೆಯಲ್ಲಿ ಯುವಕ ಸ್ಥಳದಲ್ಲೇ ಸಾವನ್ನಪ್ಪಿದ್ದು, ಬೈಕ್ ನುಜ್ಜುಗುಜ್ಜಾಗಿರುವ ಘಟನೆ ನಡೆದಿದೆ. ಸ್ನೇಹಿತರ ಜೊತೆ ಐಷಾರಾಮಿ ಬೈಕ್ನಲ್ಲಿ ಬೆಂಗಳೂರಿನಿಂದ ಚಿಕ್ಕಬಳ್ಳಾಪುರ ಕಡೆಗೆ ಸವಾರಿ ಮಾಡುತ್ತಿದ್ದ ವೇಳೆ ಬೈಕ್ ಸವಾರನ ನಿಯಂತ್ರಣ ತಪ್ಪಿ ಬೈಕ್ ಅಪಘಾತಕ್ಕೀಡಾದ ಪರಿಣಾಮ ಯುವಕ ಗಂಭೀರವಾಗಿ ಗಾಯಗೊಂಡು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ರಾಷ್ಟ್ರೀಯ ಹೆದ್ದಾರಿ 44ರ ಚಿಕ್ಕಬಳ್ಳಾಪುರ ತಾಲೂಕಿನ ಸೇಡ್ದಿನ್ನೆ ಬಳಿ ನಡೆದಿದೆ. ಮೃತ ಯುವಕ ಬೆಂಗಳೂರು ಮೂಲದ ಸುಮಾರು 30 ವರ್ಷದ ದೇವಿ ಪ್ರಸಾದ್ ಎಂದು ತಿಳಿದು ಬಂದಿದೆ. ಅಂದಹಾಗೆ ದೇವಿ ಪ್ರಸಾದ್ ಹಾಗೂ ಇಬ್ಬರು ಸ್ನೇಹಿತರು ಸೇರಿ ಪೇರೆಸಂದ್ರ ಬಳಿ ಇರುವ ಖಾಸಗಿ ಹೋಟೆಲ್ವೊಂದರಲ್ಲಿ ಊಟ ಮಾಡಲು ಪ್ಲಾನ್ ಮಾಡಿಕೊಂಡು ಅದರಂತೆ 3 ಜನ ಐಷಾರಾಮಿ ಬೈಕ್ಗಳಲ್ಲಿ ರೈಡ್ ಬಂದಿದ್ದಾರೆ. ಈ ವೇಳೆ ದುರದೃಷ್ಟಕರ ಅಪಘಾತ ಸಂಭವಿಸಿ ದೇವಿ ಪ್ರಸಾದ್ ಎಂಬ ಯುವಕ ಸಾವನ್ನಪ್ಪಿದ್ದಾನೆ. ಇನ್ನು ಘಟನೆ ಯಾವ ರೀತಿ ಸಂಭವಿಸಿದೆ ಎಂಬುದು ತಿಳಿದು ಬಂದಿಲ್ಲ. ಆದರೆ ಬೈಕ್ ನುಜ್ಜುಗುಜ್ಜಾಗಿದೆ. ಜೋಶ್ವಾ ಅಂತ 3 ಜನ ಫ್ರೆಂಡ್ಸು ಇದು ಗಾಡಿಯಲ್ಲಿ ಒಂದು ನೈಟ್ ರೈಡ್ ಹೋಗೋಣ ಅಂತ ಶೂಟ್ ಮಾಡೋಕ್ಕೆ ಏನು ವೀಡಿಯೋ ಅಂತ ಬೆಂಗಳೂರಲ್ಲಿಂದು ಬಿಗ್ ಬೇ ಹತ್ರ ಹೋಗ್ತಾ ಇದ್ದೀವಿ. ನಾನು ಫಸ್ಟು ಮುಂಚೆ ಹೋಗ್ಬಿಟ್ರೆ ಫಾಸ್ಟಲ್ಲಿ. ಆಮೇಲೆ ಇಬ್ಬರು ಫ್ರೆಂಡ್ ಏನಾಯಿತು ಗಾಡಿ ಸ್ವಿಚ್ ಮಾಡಿದ್ದಾರೆ. ಸ್ವಿಚ್ ಮಾಡುವಾಗ ಇವನು ಸ್ವಲ್ಪ ಲಾಸ್ಟಾಗಿ ಬಂದಿದ್ದಾರೆ. ಮಿಡ್ಲಾಗಿ ಏನಾಯಿತು, ನನ್ನ ಫ್ರೆಂಡ್ ದೇವಿ ಅವರು ಒಂದು ಟರ್ನಿಂಗಲ್ಲಿ ಸ್ಪೀಡ್ ಆಗಿಬಿಟ್ಟು ಯಾರೋ ಒಂದು ಗಾಡಿ ಬಂದು ಹಿಟ್ ಆಗಿದ್ರು. ಆಮೇಲೆ ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಈ ಥರ ಆಕ್ಸಿಡೆಂಟ್ ಆಗಿದೆ ಅಂತ ವಾಪಸ್ ಕರೆದ್ರು. ನಾನು ಯೂ ಟರ್ನ್ ಮಾಡಿಬಿಟ್ಟು ಬಂದ ಮೇಲೆ ನೋಡಿದ್ರೆ ಸ್ಪಾಟಲ್ಲಿ ನಮ್ಮ ಫ್ರೆಂಡು ಸ್ಪಾಟಲ್ಲಿ ಇತ್ತು. ಟ್ರಕ್ಕಿಗೆ ಹೋಗ್ಬಿಟ್ಟು ಗುದ್ದಿದ್ದಾರೆ ಅವ್ರಿಗೆ ಫ್ರಂಟ್ ಸೈಡು, ಬ್ಯಾಕ್ ಸೈಡ್ ಟ್ರಕ್, ಇವ್ರ ಫ್ರಂಟ್ ಸೈಡ್ ಅಂತೂ ಹೋಗಿ ಗುದ್ದಿದ್ದಾರೆ ಅವರು ಸ್ಪಾಟು. ನಾನು ಒಂದು 10-15 ಮಿನಿಟ್ಸಲ್ಲಿ ಯೂ ಟರ್ನ್ ಮಾಡಿಬಿಟ್ಟು ಬಂದುಬಿಟ್ಟೆ. ನಾನು ಒಂದು 10:30 ಬಿಟ್ಟರೆ ನಾನು ಇಲ್ಲಿಂದ ನೈಟು 10:30. 3 ಜನ 3 ಗಾಡಿ. ನಂದು ಟ್ರಯಂಪು, ಒಂದು ಡ್ಯೂಕ್ 390 ಇತ್ತು, ಆಮೇಲೆ ಒಂದು GT 650 ಇತ್ತು. ಇದು ಬಂದು ಬಿಗ್ ಬೇ ಆನ್ ದ ವೇ ಹೈವೇ, ಅದು ಹೈದರಾಬಾದ್ ಹೈವೇ ಇದೆ ಅಲ್ವಾ, ಅಲ್ಲಿ. ಹಾಂ, ಬಿಗ್ ಬೇ ಒಂದು ರೆಸ್ಟೋರೆಂಟ್ ಈಟ್ರೀಸ್ ಎಲ್ಲ ಇದೆ, ಎಂಪೈರ್ ಅದೆಲ್ಲ. ಅಲ್ಲಿ ಹೋಗ್ಬಿಟ್ಟು ಡಿನ್ನರ್ ಮಾಡ್ಕೊಂಡು ಬರುವಾಗ ಅದೇ ಹೋಗ್ತಿರುವಾಗ ಆಯ್ತು ಇದು. ಅದೇ ಅವರು 2 ವರ್ಷ ಇದೆ ಸರ್. 2 ವರ್ಷ ಸೇಮ್ ಜಿಮ್ಮಲ್ಲಿ ಕೆಲಸ ಮಾಡಿದ್ರು. ಆಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಅವರು. ವೀಕ್ಲಿ ಟ್ರಿಪ್ಪು ರೈಡೆಲ್ಲ ಹೋಗ್ತಾಯಿದ್ವಿ ನಾವು. ಆಮೇಲೆ ಹಂಗೆ ಸುಮ್ಮ ಒಂದೊಂದು ರೈಡ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ನಾವು ಅಷ್ಟೇ.
ಇನ್ನು ಯುವಕ ಅನುಭವಿ ಬೈಕ್ ರೈಡರ್ ಆಗಿದ್ದು ರೈಡ್ ವೇಳೆ ಹೆಲ್ಮೆಟ್ ಸೇರಿದಂತೆ ಎಲ್ಲ ರೀತಿಯ ಸೇಫ್ಟಿ ಗಿಯರ್ ಬಳಸುತ್ತಿದ್ರು. ಆದರೆ ಈ ಘಟನೆಯು ಹಿಟ್ ಅಂಡ್ ರನ್ ರೀತಿಯಲ್ಲಿ ಬೈಕ್ಗೆ ಡಿಕ್ಕಿ ಹೊಡೆದು ಪರಾರಿಯಾಗಿದ್ದಾರೆ ಎಂದು ಮೃತ ಯುವಕನ ತಂದೆ ಶಂಕೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಘಟನೆಯು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದು, ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ಚಿಕ್ಕಬಳ್ಳಾಪುರ ಶವಾಗಾರಕ್ಕೆ ರವಾನಿಸಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡಿರುವ ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸರ್, ನನ್ನ ಹೆಸರು ಬಾಬು ಅಂತೇಳಿ ಇರೋದು. ನಾವು ವಾಸ ಮಾಡೋದು ಏನಾನಪುರ. ನನ್ನ ಮಗ ದೇವಿ ಪ್ರಸಾದ್ ಡೆತ್ ಆಗಿರೋದು. 30 ವರ್ಷ ಅವನಿಗೆ. ಅವನು ಆ್ಯಕ್ಚುಲಿ ಒಂದು ಪ್ರೊಫೆಷ್ನಲ್ ರೈಡರ್. ಅಂದರೆ ಟೋಟ್ಲಾಗಿ ಹೆಡ್ ಗಾರ್ಡು, ಆಮೇಲೆ ಏನಂತಾರೆ ಜಾಕೆಟು, ಹೆಲ್ಮೆಟ್ಟು ವಿತ್ ಕ್ಯಾಮ್ರಾನು ಇತ್ತು ಅಲ್ಲಿ ಫ್ರಂಟ್ನಲ್ಲಿ. ಅದೇ ಇವರು 3 ಜನ ಬಂದಾಗ ಫಸ್ಟ್ ಒಬ್ರು ಪಾಸ್ ಆಗಿಬಿಟ್ಟಿದೆ. ಅಂದರೆ ಒಬ್ರು ಆಲ್ರೆಡಿ ಇದು ಲೊಕೇಶನ್ಗೆ ಹೋಗಿದ್ದಾರೆ. ಇವ್ರು ಹಿಂದೆ ನಮ್ಮ ಹುಡುಗ ಬಂದಿರೋದುವಾಗ ಗಾಡಿ ಹಿಂದೆಂದ ಯಾರೋ ಇದು ಹೊಡೆದಿರೋದು. ಮುಂದೆ ಇಲ್ಲ, ಆಪೋಸಿಟ್ ಇಲ್ಲ. ಅದು ಒಳ್ಳೆ ಒನ್ ವೇನೇ ಇಲ್ವಾ, 2 ವೇ ಇಲ್ಲ. ಅದು ನಮ್ಮ ಮಗ ಇದು ಕರೆಕ್ಟ್ರ್ ಹೋಗಿರೋದು. ಇದು ಆಪೋಸಿಟ್ ಬಂದಿಲ್ಲ ಗಾಡಿ. ಇದು ಹಿಂದೆ ಹೊಡೆದು ಕೆಳಗೆ ಬಿದ್ದಾಗ ಗಾಡಿ ಒಂದು ತಲೆ ಮೇಲೆ ಎದೆ ಮೇಲೆ ಹಚ್ಚಿರೋದು ಗಾಡಿ. ಇದು ನಾವು ನೋಡಿಲ್ಲ, ಬಟ್ ಅಲ್ಲಿ ಸ್ಪಾಟಲ್ಲಿ ನೋಡಿಕೊಂಡು ನಮ್ಮ ಇನ್ಸ್ಪೆಕ್ಟ್ರು ಇವರು ಹರ್ಷ ಅಂತೇಳಿ ಅವರು ನೋಡಿ ಅವರು ಇದು ಬಗ್ಗೆ ಹೇಳಿದ್ರು, ಈ ಥರ ಆಗಿದೆ. ಇದು ಹಿಟ್ ಅಂಡ್ ರನ್ ಕೇಸ್. ಇದು ನನಗೆ ಒಬ್ರು ಗಂಡು ಮಗು, ಇಬ್ಬರು ಹೆಣ್ಮಕ್ಳು ಸರ್. ಒಬ್ಬನೇ ಮಗ ಸರ್. ಅದು ಏನಂದರೆ ಅವ್ರೇನೋ ಅವ್ರ ಖುಷಿ ಸ್ನೇಹಿತರು ನೋಡಿ. ಇವಾಗ ಸ್ನೇಹಿತರು ಹೇಳ್ತಾರಲ್ಲ, ಸುಸ್ತಾಗ್ಬಿಡ್ತು. ಇವಾಗ ತಾಯ್ತನ ನಾವು ಜನ್ಮ ಕೊಟ್ಟು ಸಾಕಿಸ್ತಾ ಬೆಳೆಸಿರೋದು. 2 ನಿಮಿಷ ಕೊಡ್ಬೋದಿಲ್ಲ ಕ್ಲೂ ನಮಗೇಂದ್ರೆ ಯಾರು ಹಿಟ್ ಅಂಡ್ ರನ್ ಮಾಡಿದ್ದಾರೆ ಅವ್ರು ಸಿಗ್ಬೇಕು ನಮಗೆ. ಅವ್ರಿಗೆ ಕ್ರಮ ಶಿಕ್ಷೆ ಆಗ್ಬೇಕಂತ ನಮಗೆ ಇರುತ್ತೆ. ಅಂದರೆ ಸ್ನೇಹಿತರು ಇದೆ, ಸ್ನೇಹಿತರ ಕಡೆ ಇವರೆಲ್ಲ ಇಟ್ಕೊಂಡು ತಾಯಿ ತಂದೆ ಎಷ್ಟು ಮಾತು ಕೇಳ್ತೀರಾ, ಹಿಂಗೆಲ್ಲ ಹೋಗಿ ಈ ಥರ ಜೀವ ಕಳ್ಕೊಂಡಿರೋದು ಅವನು. ಇವಾಗ ಸ್ನೇಹಿತರು ಇದು ತಗೋಬೇಕಿಲ್ಲ, ಸ್ಟೆಪ್ ತಗೋಬೇಕಿಲ್ವಾ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆಸ್ಪತ್ರೆಯಲ್ಲಿ ದಾಖಲಾಗಿರುವ ತಾಯಿಯ ಸಹಾಯಕ್ಕೆಂದು ಬಂದ ಮಹಿಳೆಯೋರ್ವಳು ಕುಡಿದ ಮತ್ತಿನಲ್ಲಿ ಮೈಮೇಲೆ ಇದ್ದ ಬಟ್ಟೆಗಳನ್ನು ಬಿಚ್ಚಾಕಿ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ಬೆತ್ತಲಾಗಿ ಬೇಕಾಬಿಟ್ಟಿ ಕೂಗಾಡಿ ಸಿಕ್ಕವರ ಮೇಲೆ ಹಲ್ಲೆ ಮಾಡಿದ ಘಟನೆ ನಡೆಯಿತು. ಹೀಗೆ ಯಾರ ಮಾತನ್ನು ಕೇಳಿಸಿಕೊಳ್ಳದೆ ತಡೆಯಲು ಬಂದವರ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡುತ್ತಾ ತಾನಾಯಿತು ತನ್ನ ಲೋಕವಾಯಿತು ಅಂತ ಬೆತ್ತಲಾಗಿ ಆಸ್ಪತ್ರೆಯ ವಾರ್ಡ್ಗಳಲ್ಲಿ ರಂಪಾಟ ಮಾಡುತ್ತಿರುವ ಈಕೆಯ ಹೆಸರು ನಳಿನಾ. ಚಿಕ್ಕಬಳ್ಳಾಪುರ ತಾಲೂಕಿನ ಸಿಂಗಾಟಕದಿರೇನಹಳ್ಳಿ ಗ್ರಾಮದ ನಳಿನಾ ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯಲ್ಲಿ ತನ್ನ ತಾಯಿ ಶಾಂತಮ್ಮಳನ್ನ ಒಳರೋಗಿಯಾಗಿ ದಾಖಲು ಮಾಡಿದ್ದಾಳೆ. ತಾಯಿಯ ಸಹಾಯಕ್ಕೆಂದು ಆಸ್ಪತ್ರೆಯಲ್ಲಿ ಇದ್ದಾಳೆ. ಆದರೆ ಶನಿವಾರ ಸಂಜೆ ಮೈ ಮೇಲೆ ಇದ್ದ ಬಟ್ಟೆ ಬರೆಗಳನ್ನ ಕಿತ್ತಾಕಿ ವಾರ್ಡ್ಗಳಲ್ಲಿ ಅರುಚಾರಿ ಕಿರುಚಾರಿ ದೊಡ್ಡ ರಂಪಾಟ ಮಾಡಿದ್ದಾಳೆ. ಆಸ್ಪತ್ರೆಯ ಸಿಬ್ಬಂದಿಗಳು ಸಹಾಯಕರು ತಡೆಯಲು ಮುಂದಾದ್ರೆ ಅವರ ಮೇಲೆ ಕಚ್ಚಿದ್ದಾಳೆ, ಹಲ್ಲೆ ಸಹ ಮಾಡಿದ್ದಾಳೆ. ಸರ್, ಅವರು ಬಟ್ಟೆ ಎಲ್ಲ ಏನು ಹಾಕ್ಕೊಂಡಿರ್ಲಿಲ್ಲ, ಸೀದಾ ಆಚೆ ಬಂದ್ಬಿಟ್ಟವ್ರೆ ವಾರ್ಡಲ್ಲಿಂದ. ನಾವು ಇದ್ಕೊಂಡು ಹಿಂಗೆಲ್ಲ ಬರೋಂಗಿಲ್ಲ, ನಡಿಯಮ್ಮ ಒಳಗಡೆ ಬಟ್ಟೆ ಹಾಕ್ತೀರಿ ನಡಿ ಅಂದರೆ ಹಾಕ್ಸ್ಕೊಂಡಿಲ್ಲ. ಅವ್ರಿಗೆ ಹಾಕಕ್ಕೆ ಹೋದ್ರು, ಸಿಸ್ಟ್ರು ಬಂದರು, ನಾವು ಹೋದ್ರಿ, ಅಟೆಂಡರ್ಸ್ ಎಲ್ಲ ಪಕ್ಕದಲ್ಲಿರೋ ಬೆಡ್ಸಲ್ಲಿರೋರು ಸಮೇತ ಹಾಕಕ್ಕೆ ಹೋದ್ರು ಎಲ್ಲರನ್ನೂ ಹೊಡೆದಿದ್ದಾಳೆ. ಹುಡುಗಿ ಹೊಡೆಯೋದು ಮತ್ತು ಕೆಟ್ಟ ಮಾತಾಡೋದು ಎಲ್ಲ ಮಾಡ್ತಿದ್ಲು. ಮತ್ತು ಎಷ್ಟು ಹೇಳಿದ್ರು ಕೇಳಿಲ್ಲ. ಪೇಷಂಟ್ ಅಲ್ಲ ಸರ್, ಅಟೆಂಡ್ರು ಜೊತೆಯಲ್ಲಿರೋರು. ಅವ್ರ ತಾಯಿ ಪೇಷಂಟು, ಇವರು ಅವ್ರ ಜೊತೆಲಿರೋದು ಸರ್. ಹ್ಞೂ ಸರ್, ನಮ್ಮನ್ನು ಹೊಡೆದಿದ್ದಾಳೆ ಹಿಡ್ಕೊಂಡು. ಸಿಸ್ಟ್ರನ್ನೂ ಹೊಡೆದ್ರು, ನಮ್ಮನ್ನು ಹೊಡೆದ್ರು. ಅಟೆಂಡ್ರುಗಳು ಯಾರು ಹೋಗಿದ್ರು, ಪಕ್ಕದಾಗಿರೋರು ಹೋಗಿದ್ರು, ಅವ್ರನ್ನೂ ಹೊಡೆದವ್ರೆ. ಅವರು ಬಟ್ಟೆ ಹಾಕಕ್ಕೆ ಹೋಗಿದ್ದಕ್ಕೆ ಸರ್, ಬರೇ ಮೈಯಲ್ಲಿದ್ಲು, ಅದಕ್ಕೆ ಬಟ್ಟೆ ಹಾಕಕ್ಕೆ ಹೋಗಿದ್ದಕ್ಕೆ ನೋಡಿ ಇದೆಲ್ಲ ಹಿಡ್ಕೊಂಡು ಗೊತ್ತಿಲ್ಲ ಸರ್. ಚೆನ್ನಾಗಿ ಕುಡ್ದ್ಬಿಟ್ಟು ಬಂದಿದ್ದಾಳೆ ಸರ್. ಗೊತ್ತಿಲ್ಲ ಸರ್, ಮನೆಯಲ್ಲೇ ಕುಡ್ಕೊಂಡು ಬಂದ, ಎಲ್ಲಿ ಕುಡ್ಕೊಂಡು ಬಂದ್ಲ ಗೊತ್ತಿಲ್ಲ. ಚೆನ್ನಾಗಿ ಕುಡ್ದ್ಬಿಟ್ಟು ಬಂದು ವಾರ್ಡಲ್ಲಿರೋರ್ನೆಲ್ಲರನ್ನೂ ಹೊಡೆದಿದ್ದಾಳೆ. ಇಟ್ಕೊಂಡಿದ್ದಾಳೆ ಸರ್. ಸರ್, ನಮಗೆ ಸಿಸ್ಟ್ರಿಗೂ ನಮಗೆ ಎಲ್ಲರಿಗೂ ಯಾರ್ಯಾರು ಮುಟ್ಟಿದ್ದಾರೆ ಎಲ್ಲರನ್ನೂ ಹೊಡೆದಿದ್ದಾಳೆ. ಅವರು ಸರ್ ಚೆನ್ನಾಗಿದ್ದಾಳೆ ಹುಡುಗಿ. ಇಷ್ಟು ದಿನದಿಂದ ಹಾಸ್ಪಿಟ್ಲಲ್ಲಿ ಇದ್ಲು ಹುಡುಗಿ. ಅವ್ರ ಪೇಷಂಟ್ನ ಅಡ್ಮಿಷನ್ ಮಾಡ್ಕೊಂಡು ಐಸುವಲ್ಲಿದ್ದರು. ಐಸುವಲ್ಲಿಂದ ಇವಾಗ ವಾರ್ಡಲ್ಲಿ ಶಿಫ್ಟ್ ಆಗಿರೋದು. ಚೆನ್ನಾಗೇ ಇದ್ಲು ಸರ್. ಇಷ್ಟು ದಿನ ನಾವು ನೋಡಿದ್ದೀರ ಹುಡುಗಿನ. ಇವತ್ತು ಫುಲ್ಲು ಡ್ರಿಂಕ್ಸ್ ಮಾಡಿಬಿಟ್ಟು ಈ ಥರ ಮಾಡ್ತಾಯಿದ್ರು. ಅವ್ರು ಸುಮಾರು 1 ವಾರದಿಂದ ಇದ್ದಾಳೆ ಸರ್. 1 ವಾರ 10 ದಿನದಿಂದ ಇಲ್ಲೇ ಇದ್ದಾಳೆ ಹುಡುಗಿ. ಹ್ಞೂ ಸರ್.
ನಮಗೆ ಏನು ಮಾಡಬೇಕು ನಾವು ಹೊಡಿಯೋಂಗಿಲ್ಲ ಬೈಯೋಂಗಿಲ್ಲ, ನಮ್ಮನ್ನು ಬಾಯಿಗೆ ಬಂದಂಗೆ ಬೈತಾಳೆ, ನಮ್ಮನ್ನೇ ಹೊಡೆದವಳೆ, ಬಟ್ಟೆ ಇಲ್ದಿದ್ದಂಗೆ ಓಡಾಡ್ತಾಳೆ. ಯಾರು ಗಂಡಸರು ಯಾರು ಏನು ನೋಡ್ತಾ ಇಲ್ಲ ಹುಡುಗಿ, ನಮ್ಮನ್ನೇ ಹೊಡಿತಾವಳೆ. ಸಿಸ್ಟರ್ನು ಪಾಪ ಸಿಸ್ಟರ್ ಹಾಕಕ್ಕೆ ಹೋದ್ರೆ ಸಿಸ್ಟರ್ನು ಹೊಡೆದಿದ್ದಾಳೆ. ಇನ್ನು ಯಾಕಮ್ಮ ಚೆನ್ನಾಗಿ ಕುಡಿದು ಆಸ್ಪತ್ರೆಯಲ್ಲಿ ರಂಪಾಟ ಮಾಡ್ತಿದ್ದೀಯಾ ಅಂದರೆ, ಅಯ್ಯೋ ನಾನು ಕುಡಿದಿಲ್ಲ ಅಂತಾಳೆ. ನಿಲ್ಲಲು ಆಗ್ತಿಲ್ಲ, ಕುಳಿತುಕೊಳ್ಳಲು ಆಗ್ತಿಲ್ಲ. ಚೆನ್ನಾಗಿ ಮದ್ಯಾರಾಧನೆ ಮಾಡಿದ್ದಾಳೆ. ಮದ್ಯದ ವಾಸನೆ ಹೊಡೆಯುತ್ತಿದೆ. ಮಾತನಾಡಲು ಆಗದಷ್ಟು ಕುಡಿದಿದ್ದಾಳೆ. ಒಂದೊಂದು ಸಲ ಒಂದೊಂದು ಹೇಳ್ತಿದ್ದಾಳೆ. ನಾವು ಬಟ್ ಅವ್ರಿಗೆ ಹೇಳ್ತಾ ಇರೋದಂದರೆ, ಬಟ್ ನಮ್ಮ ಅಮ್ಮನಿಗೆ ಇವಾಗ ಸ್ವಲ್ಪ ಹುಷಾಗಿದೆ ಇದಾರಲ್ವಾ, ಬಟ್ ಅವ್ರಿಗೆ ಇದೇ ಥರ ಇದ್ದರೆ ನಮ್ಮ ಅಮ್ಮನಿಗೆ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ. ಬಟ್ ಆದರೂ ನಮ್ಮ ಕೈಯಲ್ಲಿ ಆದಷ್ಟು ಮಾತ್ರ ಟ್ರೀಟ್ಮೆಂಟ್ ಇದು ಮಾಡ್ಕೊತೀರಿ. ನಮ್ಮಮ್ಮ ಇದ್ರೆ ಇರಲಿ, ನಮ್ಮಮ್ಮ ಸಿಕ್ಕಿದ್ರೆ ನಮ್ಗೆ ಸಿಗಲಿ, ಇದ್ರೆ ಹೋದ್ರೆ ಹೋಗಲಿ. ಏನಾಗಿದೆ ನಿಮ್ಮ ತಾಯಿಗೆ? ನಮ್ಮ ತಾಯಿಗೆ ಹಾರ್ಟ್ ಫುಲ್ ವೀಕ್ ಆಗಿದೆ. ಹಾಂ, ಯಾವ ಊರು? ನಮ್ಮದು ಇದು ಎಸ್ಕೆಹಳ್ಳಿ ಪಕ್ಕ. ಎಲ್ಲಿ ಅದು? ನಂದಿ ಹತ್ರ ಎಸ್ಕೆಹಳ್ಳಿ. ಹಾಂ, ಎಸ್ಕೆಹಳ್ಳಿ. ಹಾಂ, ಯಾವಾಗ ಬಂದಿದ್ರು ಹಾಸ್ಪಿಟ್ಲಿಗೆ? ನಾವು ಬಂದು ಸುಮಾರು 20 ದಿವಸ ಆಗಿದೆ. ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದೀರಿ, 20 ದಿವಸದಿಂದ ಇಲ್ಲೇ ಇದ್ದೀರಿ. ನಿಮ್ಮ ತಾಯಿಯವರು ನೀವು ಇಲ್ಲೇ ಹಾಸ್ಪಿಟ್ಲಲ್ಲೇ ಇದ್ದೀರಾ ನೀವು? ಇಲ್ಲೇ ಇದ್ದೀರಿ 20 ದಿವಸದಿಂದ. ಎಸ್ಕೆಹಳ್ಳಿಯಿಂದ ಬಂದು ನಾವು 20 ದಿವಸದಿಂದ ಇಲ್ಲೇ ಇದ್ದೀರಿ. ಮತ್ತೆ ಈಗ ಯಾಕೆ ಈ ಥರ ಹಾಸ್ಪಿಟ್ಲೆಲ್ಲ ತೊಂದರೆ ಕೊಡ್ತಿದ್ದೀರಾ? ಇಲ್ಲ, ಏನೇನು ತೊಂದರೆ ಕೊಡ್ತಾ ಇಲ್ಲ. ಅವನ ಅಲ್ಲ, ನಿಮ್ಗೆ ಏನೇನು ಸಮಸ್ಯೆ ಇದ್ರೆ ಹೇಳಿ, ಹೆಲ್ಪ್ ಮಾಡೋಣ. ನೋಡಿ, ಈಗ ಪೊಲೀಸವರೆಲ್ಲ ಬಂದಿದ್ರೆ ನಿಮ್ಗೆ ಅನುಕೂಲ ಮಾಡೋದಕ್ಕೆ. ಏನು ಸಮಸ್ಯೆ ಆಗಿದೆ ತೊಂದರೆ ಕೊಡ್ತಾ ಇದ್ರೆ ಹೇಳಿ, ಆಯ್ತಾ? ನಾವು ಅವ್ರನ್ನ ಕರೆಸ್ತೀವಿ, ಮಾತಾಡ್ತೀವಿ. ನಿಮ್ಗೆ ಮನೇಲಿ ಇರಕ್ಕೆ ಇಷ್ಟ ಇಲ್ಲ ಅಂದ್ರೆ ಬನ್ನಿ, ನಮ್ಮ ಜೊತೆ ಅಲ್ಲಿ ಬೇಕಾದ್ರೆ ಇರ್ಬೋದು. ನಳಿನಾ, ಏನು ಸಮಸ್ಯೆ ಏನಮ್ಮ? ಅವನ ಅದೇ ಮೋಹನ್. ಯಾರು ಮೋಹನ್ ಅಂದ್ರೆ? ಐಸಿಒಡಲ್ಲಿ ಇರ್ತಾರಲ್ಲ, ಮೋಹನ್. ಅವ್ರು ಬರಲಿ, ಅವ್ರ ಹತ್ರ ಮಾತಾಡ್ಬಿಟ್ಟು ಅಲ್ಲ, ಏನಾಗಿದೆ? ನಾವು ಅವ್ರ ಹತ್ರ ಮಾತಾಡ್ತೀರಿ. ಅಲ್ಲಮ್ಮ, ಏನು ಮೋಹನು ಏನು ಸಮಸ್ಯೆ, ಏನು ಕೊಟ್ಟರು? ನಮ್ಮ ಅಮ್ಮ ಬದಲಿಸಿದೆ. ನಮ್ಮಮ್ಮ ಬದಲಿಸಿದೆ. ಅಲ್ಲ, ನೀವ್ಯಾಕೆ ಈಗ ಡ್ರಿಂಕ್ಸ್ ಮಾಡ್ಕೊಂಬಂದಿದ್ದೀರಾ? ಇಲ್ಲ, ಮತ್ತೆ ಯಾಕೆ ಈ ಥರ ಇದ್ದೀರಾ? ಪಬ್ಲಿಕ್ 3 ದಿವಸ ಆಗೈತೆ ನಾನು ತಿಳ್ಕೊಂತೀನಿ. ಹಾಂ, 3 ದಿವಸ ಆಗೈತೆ. ಈಗ ಊಟ ಮಾಡ್ತೀರಾ? ಏನು ಬೇಕು ಹೇಳಮ್ಮ, ನಿಮ್ಗೇನು ಬೇಕು? ಹಾಂ, ಊಟ ಮಾಡ್ತೀರಾ ನೀವು? ಸ್ವಲ್ಪ ಗಂಜಿ ಕೊಡ್ತಾರೆ. ಗಂಜಿ ಬೇಕಾ? ಕಂಠಪೂರ್ತಿ ಕುಡಿದು ಆಸ್ಪತ್ರೆಗೆ ಬಂದಿರುವ ನಳಿನಾಗೆ ಅದೇನಾಯ್ತೋ ಏನೋ ಮತಿ ಕಳೆದುಕೊಂಡು ಆಸ್ಪತ್ರೆಯಲ್ಲಿ ಅವತಾರ ಮಾಡಿದ್ದಾಳೆ. ಮೈ ಮೇಲೆ ಇದ್ದ ಬಟ್ಟೆಗಳನ್ನು ಬಿಸಾಕಿ ಎಲ್ಲರಿಗೂ ಇರಿಸು ಮುರಿಸು ಮಾಡಿದ್ದಾಳೆ. ಕೊನೆಗೆ ಅಕ್ಕ ಪಡೆ ಆಗಮಿಸಿ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಒಟ್ಟಾರೆ ಸಾರ್ವಜನಿಕರು ಚಿಕಿತ್ಸೆಗೆ ಆಗಮಿಸುವ ಜಿಲ್ಲಾಸ್ಪತ್ರೆಯಲ್ಲೇ ಈ ರೀತಿಯ ಹೈ ಡ್ರಾಮಾ ನಡೆದಿರುವುದು ಚರ್ಚೆಗೆ ಗ್ರಾಸವಾಗಿದ್ದು, ಇನ್ನು ಆಸ್ಪತ್ರೆ ಭದ್ರತೆ ಕುರಿತು ಸಾರ್ವಜನಿಕ ವಲಯದಲ್ಲಿ ಪ್ರಶ್ನೆಗಳಿಗೂ ಕಾರಣವಾಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗೌರಿಬಿದನೂರು ತಾಲೂಕಿನಲ್ಲಿ ತಮ್ಮ ಅಸ್ತಿತ್ವ ಕಳೆದುಕೊಳ್ಳುವ ಆತಂಕದಿಂದ ಮಾಜಿ ಸಚಿವ ಶಿವಶಂಕರ್ ರೆಡ್ಡಿ ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡುತ್ತಿದ್ದಾರೆ. ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ಮೊದಲು ತಮ್ಮಲ್ಲಿರುವ ಹುಳುಕುಗಳನ್ನು ಸರಿಪಡಿಸಿಕೊಳ್ಳಿ ಎಂದು ಶಾಸಕ KH ಪುಟ್ಟಸ್ವಾಮಿಗೌಡ ಎಚ್ಚರಿಸಿದರು. ಗೌರಿಬಿದನೂರಿನ ಗೃಹ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿಗೌಡ, ನನ್ನ ಬಳಿ ರೌಡಿ ಶೀಟರ್ಗಳು ಇರುವುದಾಗಿ ಮಾಜಿ ಸಚಿವರು ಆರೋಪ ಮಾಡಿದ್ದಾರೆ. ಆದರೆ ಮಾಜಿ ಸಚಿವರ ಬಳಿ ರೌಡಿ ಶೀಟರ್ಗಳು ಇಲ್ಲವೇ? ಅವರು ತಮ್ಮ ಅವಧಿಯಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ರಾಜಕೀಯ ದ್ವೇಷದಿಂದ 169 ಮಂದಿ ವಿರುದ್ಧ ರೌಡಿ ಶೀಟರ್ ಮಾಡಿಸಿದ್ರು. ಸಿದ್ದೇನಹಳ್ಳಿಯ ಓಬಣ್ಣ ಸೇರಿದಂತೆ ಅನೇಕ ಮಂದಿ ಅಮಾಯಕರ ವಿರುದ್ಧ ರೌಡಿ ಶೀಟರ್ ತೆಗೆಸಿದ್ರು. ಅಮಾಯಕರು ಮುಗ್ಧರ ವಿರುದ್ಧ ರೌಡಿ ಶೀಟರ್ ಓಪನ್ ಮಾಡಿಸಿ ಜನರನ್ನ ನಿಯಂತ್ರಣದಲ್ಲಿ ಇರಿಸಿಕೊಳ್ಳುವುದನ್ನ ವಾಡಿಕೆ ಮಾಡಿಕೊಂಡಿದ್ರು. ಆದರೆ ಯಾವುದೇ ರೀತಿಯ ಆಧಾರಗಳಿಲ್ಲದೆ ಕಾರಣ 77 ಮಂದಿಯ ರೌಡಿ ಶೀಟ್ ರದ್ದುಪಡಿಸಲಾಗಿದೆ ಎಂದರು. ಇದು ಅವರ ಕುತಂತ್ರ ರಾಜಕೀಯಕ್ಕೆ ಸಾಕ್ಷಿಯಾಗಿದೆ. ನನ್ನ 3 ವರ್ಷಗಳ ಅವಧಿಯಲ್ಲಿ ರಾಜಕೀಯಕ್ಕಾಗಿ ಒಂದೇ ಒಂದು ರೌಡಿ ಶೀಟ್ ತೆಗೆಸಿಲ್ಲ. ಯಾರ ಮೇಲೂ ಸುಳ್ಳು ಪ್ರಕರಣಗಳನ್ನು ದಾಖಲಿಸಿಲ್ಲ. ಮಿನಿ ವಿಧಾನಸೌಧದಲ್ಲಿ ಕಚೇರಿ ಮಾಡಿಕೊಂಡು ಮುಖಂಡರನ್ನ ಅಡ್ಡ ಇಟ್ಟುಕೊಂಡು ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದ KIADB ವಿಚಾರದಲ್ಲಿ ರೈತರಿಂದ 10 ಲಕ್ಷ ವಸೂಲಿ ಮಾಡುತ್ತಿದ್ದಾರೆ. ರೈತರ ದುಡ್ಡು ಬಿಟ್ಟು ಬೇರೇನೂ ಸಿಗ್ಲಿಲ್ವೇ? ನಾಚಿಕೆಯಾಗಬೇಕು. ನಾನು ತೆಗೆದುಕೊಂಡಿಲ್ಲ ಎಂದು ಎದೆ ಮುಟ್ಟಿಕೊಂಡು ಹೇಳಲಿ. ಇನ್ನೊಬ್ಬರ ಮೇಲೆ ಆರೋಪ ಮಾಡುವ ಮೊದಲು ತಮ್ಮಲ್ಲಿರುವ ಹುಳುಕು ಸರಿಪಡಿಸಿಕೊಳ್ಳಲಿ ಎಂದು ಮಾಜಿ ಸಚಿವರಿಗೆ ಸವಾಲು ಹಾಕಿದ್ರು. ಈಗ ಕುಸ್ತಿ ದೇವರಕ್ಕೆ ನನಗೆ ಈಗ ಯಾವ್ದಾರ
ದಾಖಲೆ ಬೇಕು. ನಾವು ಕೇಳ್ತಾ ಇದ್ದೀವಿ ಎಲ್ಲಿ ಯಾರ ಅಮೌಂಟ್ಗಳನ್ನ ನೋಡ್ರಿ, ಇಡೀ ಭಾರತ ಖಂಡದಲ್ಲಿ ಒಂದು ಕೆಲವು ಲೋಪದೋಷಗಳು, ಲಂಚಗಳು ಇಡೀ ಇಂಡಿಯಾದಲ್ಲಿ ಎಲ್ಲೂ ಯಾವುದೇ ಇಲಾಖೆಯಲ್ಲಿ ತಪ್ಪಿಸೋಕ್ಕಾಗಲ್ಲ. ಕಂಟ್ರೋಲ್ ಮಾಡೋದು ನಾವು ಕಂಟ್ರೋಲ್ ಮಾಡಿದ್ದೀವಿ. ರಾಜರಾಜ ಪೊಲೀಸ್ ಇಲಾಖೆ ಇರ್ಬೋದು, ಇನ್ನೊಂದಿರ್ಬೋದು, ಕಂಟ್ರೋಲಲ್ಲಿ ಇಟ್ಟಿದ್ದೀವಿ. ಇವ್ರು ಬೇಕಾದ್ರೆ ಹೇಳ್ಬೋದು ಅದಾಯ್ತದೆ ಇದಾಯ್ತದೆ ಅಂತ. ಇವ್ರ ಪೀರಿಯಡ್ ಇರಲಿಲ್ಲವಂತ, ಎಲ್ಲ ಸಾಚವಾಗಿತ್ತಂತ. ಅದನ್ನು ನಾನು ಇನ್ನೂ ಕಂಟ್ರೋಲ್ ಮಾಡಿದ್ದೀನಿ. ನಾನು ಹೇಳೋದು ಕಂಟ್ರೋಲ್ ಮಾಡಿ ಒಂದು ಲಿಮಿಟಲ್ಲಿ ಇಟ್ಟಿದ್ದೀವಿ. ಪೊಲೀಸ್ ಇಲಾಖೆ ಇರ್ಬೋದು, ಇನ್ನೊಂದಿರ್ಬೋದು. ಯಾವುದು ಎಷ್ಟು ಕೇಸ್ ಆಗಿದೆ, ಎಷ್ಟು ಕ್ರಿಮಿನಲ್ ಕೇಸ್ ಆಗಿವೆ, ಎಷ್ಟು ರೌಡಿ ಶೀಟರ್ ಆಗಿದೆ ನನ್ನ ಪೀರಿಯಡಲ್ಲಿ, ಎಲ್ಲ ಶಾಂತ ರೀತಿಯಿಂದ ಹೋಗಿ ತಾಲೂಕು ನೋಡ್ಕೊಂಡಿದ್ದೀನಿ ನಾನು. ರೌಡಿ ಶೀಟರ್ಗಳನ್ನೇ ರಾಜ್ಯಾದ್ಯಂತ ಕೊಡ್ತಾ ಇದ್ದಾರೆ ಅಂತ ಆರೋಪ. ರೌಡಿ ಶೀಟರ್ಗಳಿಗೆ ಪೊಲೀಸ್ ಸ್ಟೇಷನ್ನಲ್ಲಿ ಶಾಸಕರ ಕುಮ್ಮಕ್ಕಿನಿಂದ ರಾಜಾದಿತ್ಯ ಸಿಗ್ತಾ ಇದೆ ಅಂತೇಳಿ ಅವ್ರು ಗಂಭೀರವಾಗಿ ಆರೋಪಿಸ್ತಾರೆ. ಅವ್ರು ಆಪಾದನೆ ಮಾಡ್ತಾರೆ ಎಲ್ಲ. ನೋಡ್ರಿ, ಯಾರು ರೌಡಿ ಶೀಟರ್ ಎಷ್ಟು ಜನ ಲೆಕ್ಕ ಕೊಡಲಿ, ನಾನು ಲೆಕ್ಕ ಕೊಡ್ತೀನಿ. ಅವ್ರ ಜನ ಎಷ್ಟು ಜನ ಇದ್ದಾರೆ ಜೊತೆ ಇಟ್ಕೊಂಡವ್ರು ಇರ್ತಾವ, ಅವ್ರ ಜೊತೆ ಇಲ್ವಲ್ಲ ರೌಡಿ ಶೀಟ್ಗಳು ಇಲ್ವಾ, ರಾಜಕಾರಣದಲ್ಲಿಲ್ವಾ ಅವ್ರ ಜೊತೆ? ನಿಮಗೆ ಗೊತ್ತಿಲ್ವಾ? ನಿಮ್ಗೆ ಗೊತ್ತಿಲ್ಲದೆ ಏನಿದೆ? ಅಲ್ಲ, ಅದನ್ನು ಅಲ್ಲಗಡಿತೀರಾ ಏನು ಅಂತ ಕೇಳಿದ್ರು. ಅಲ್ಲೇ ಕಡಿತ ನಾವೇನು ಇದು ಮಾಡೋಕ್ಕಲ್ಲ. ಯಾರು ಅವ್ರು ವೈಯಕ್ತಿಕವಾಗಿ ಯಾವ ಸ್ಟೇಷನ್ಗೆ ಹೋಗೋದು, ಇನ್ನೊಬ್ಬರು ವೈಯಕ್ತಿಕ ಸಂಬಂಧ ಇಟ್ಕೊಂಡ್ರೆ ಇವರಲ್ಲೂ ವೈಯಕ್ತಿಕ ಸಂಬಂಧ ಇಟ್ಕೊಂಡಿರ್ಬೋದು, ಬೇಕಾದ್ರೆ ಪೊಲೀಸ್ ಸ್ಟೇಷನ್ ಇರ್ಬೋದು, ಇನ್ನೊಂದಿರ್ಬೋದು. ರೌಡಿ ಶೀಟ್ ಆದನ್ನು ಅವನೇನು ಪೂರ್ತಿ ಇದು ಅಂತೆಲ್ಲ ಹೇಳ್ಕಲ್ಲ. ಅವ್ರ ಕಡೆಯಲ್ಲೂ ರೌಡಿ ಶೀಟ್ ಇರ್ಬೋದು, ಇದ್ದಾರೆ. ಅವ್ರನ್ನೇ ನಾನು ಪೂರ್ತಿ ಕ್ರಿಮಿನಲ್ಲು ಅವ್ನು ಯಾಕೋ ಲೆಕ್ಕಕ್ಕೆ ಬರ್ದು ಅಂತ ನಾವು ತಗೊಳಕ್ಕಾಗಲ್ಲ. ಯಾವತ್ತೋ ರೌಡಿ ಶೀಟ್ ಆಗಿರೋ ಉತ್ತಮವಾಗಿ ಬದುಕ್ತಾ ಇರ್ಬೋದು. ಅವ್ರ ಕಡೆಯವರು ಬದುಕ್ಬೋದು, ನಮ್ಮ ಕಡೆ ಇದ್ದವರು ಬದುಕ್ಬೋದು ಉತ್ತಮ ರೀತಿಯಲ್ಲಿ. ಸಮಾಜಕ್ಕೆ ನಾವು ಮಾಡಿರೋ ತಪ್ಪಪ್ಪ, ರೌಡಿ ಶೀಟ್ ಓಪನ್ ಮಾಡಿದ್ರೆ ಈಗ ಸರಿಯಾಗಿ ಸಮಾಜ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋರನ್ನ ಹೋಗ್ಬೋದು. ಅಂತಾರೆ ನಾವು ತಿಗಳಕ್ಕಾಗಲ್ಲ. ನೋಡಿ, ಒಂದು ಮಾತು ಹೇಳ್ತೀನಿ, ಇನ್ನು ಅವ್ರ ಹತ್ರ ಇದ್ದವರು ಸಜ್ಜನರನ್ನ ಕೆಲವು ರೌಡಿ ಶೀಟ್ರು ಮಾಡಿರ್ಬೋದು. ಅಲ್ಲಿ ನಮ್ಮ ಹತ್ರ ರೌಡಿ ಶೀಟ್ ಆಗಿರೋರು ಬಂದು ರೌಡಿ ಆಗಿರೋರು ಯಾರು ಬಂದರೆ ನಾವು ಮಾರ್ಗದರ್ಶನ ಮಾಡಿ ಸಮಾಜದಲ್ಲಿ ಕರೆಕ್ಟಾಗಿ ಹೊಂದಾಡ್ಕೊಂಡು ಹೋಗಬೇಕು. ಇಲ್ಲ ಅಂದ್ರೆ ನಮ್ಮ ಹತ್ರ ಜಾಗ ಇಲ್ಲ ಅಂತ ಎಚ್ಚರಿಕೆ ಕೊಟ್ಟು ಕಳಿಸಿರ್ತೀವಿ ನಾವು. ಯಾವತ್ತೂ ಕೂಡ ಅವ್ರು ಯಾವತ್ತೂ ಎನ್ಕರೇಜ್ ಮಾಡಲ್ಲ. ನಮ್ಮ ಹತ್ರ ಬಂದಾದ್ಮೇಲೆ ಕೆಟ್ಟ ಆಪಾದನೆ ಬರಬಾರ್ದು, ಕರೆಕ್ಟಾಗಿರಬೇಕು ಅಂತ ನಾವು ಎಚ್ಚರಿಕೆ ಕೊಟ್ಟು ಕಳಿಸ್ತೀವಿ. ತಾಲೂಕಿನ ಪ್ರತಿಯೊಂದು ಅಭಿವೃದ್ಧಿ ಕೆಲಸಕ್ಕೂ ಅಡ್ಡಪಡಿಸುವುದು, ನನ್ನ ವಿರುದ್ಧ ಸುಖಾಸುಮ್ಮನೆ ಅಪಪ್ರಚಾರ ನಡೆಸುವ ನಿಮ್ಮ ಚಾಳಿ ಹೀಗೆ ಮುಂದುವರೆದರೆ ಕ್ಷೇತ್ರದ ಜನರೇ ನಿಮ್ಮನ್ನ ಕಳೆದ ಚುನಾವಣೆಗಿಂತ ಹೀನಾಯವಾಗಿ ಮುಂದಿನ ಚುನಾವಣೆಯಲ್ಲಿ ಸೋಲಿಸುತ್ತಾರೆ. ಕ್ಷೇತ್ರದ ನಿವೇಶನ ರಹಿತರಿಗೆ ನಿವೇಶನಗಳನ್ನು ಒದಗಿಸಿಕೊಡಬೇಕೆಂಬ ದೃಢ ಸಂಕಲ್ಪದಿಂದ ಕಳೆದ 6 ತಿಂಗಳಿಂದ ನಿರಂತರವಾಗಿ ತಹಸೀಲ್ದಾರ್ ಹಾಗೂ ತಾಲೂಕು ಪಂಚಾಯಿತಿ ಇಒ ಅವರೊಂದಿಗೆ ಸೇರಿ ತಾಲೂಕಿನಲ್ಲಿ ಸುಮಾರು 176 ಎಕರೆ ಸರ್ಕಾರಿ ಜಮೀನು ಗುರುತಿಸಿ 4,000 ನಿವೇಶನಗಳನ್ನು ವಿಂಗಡಿಸಿ ನಿವೇಶನ ರಹಿತರಿಗೆ ವಿತರಿಸಲು ನಾವು ಶ್ರಮಿಸುತ್ತಿದ್ದೇವೆ. ಆದರೆ ಮಾಜಿ ಸಚಿವರಿಗೆ ಇದನ್ನು ಸಹಿಸಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ ಬಾಯಿಗೆ ತೋಚಿದ್ದನ್ನ ಮಾತನಾಡುತ್ತಿದ್ದಾರೆ, ಜನರನ್ನು ಎತ್ತಿಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಎತ್ತಿನಹೊಳೆ ಯೋಜನೆಯನ್ನ ರಾಜ್ಯ ಸರ್ಕಾರ ವೈಜ್ಞಾನಿಕವಾಗಿ ಜಾರಿಗೆ ತರುತ್ತಿದೆ. ಈ ಭಾಗದ ರೈತರ ಭಾವನೆಗಳಿಗೆ ಧಕ್ಕೆ ಆಗಬಾರದೆಂದು ಯೋಜನೆಯ ಪೈಪ್ಲೈನ್ ಅಳವಡಿಕೆ ಕಾರ್ಯಕ್ಕೆ ಹೆಚ್ಚುವರಿಯಾಗಿ 10 ಕೋಟಿ ರು ಮಂಜೂರು ಮಾಡಲಾಗಿದೆ. ಕಲ್ಲೂಡಿ ಹಾಗೂ ಗೊಟಕನಾಪುರ 2 ಕೆರೆಗಳನ್ನು ಅಮೃತ್ ಯೋಜನೆ ವ್ಯಾಪ್ತಿಗೆ ಒಳಪಡಿಸಲಾಗಿದೆ. ಆದರೆ ಮಾಜಿ ಸಚಿವರು ಕಾಂಗ್ರೆಸ್ಸಿಗರಾಗಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳಿಗೆ ಅಡ್ಡಿಪಡಿಸುತ್ತಿದ್ದಾರೆ. ಅವರು ಹತಾಶೆ ಭಾವನೆ ಬಿಡಬೇಕು, ಜನ ದಡ್ಡರಲ್ಲ ಎಂದರು. 60 ರಿಂದ 70 ಕೋಟಿ ರೂಪಾಯಿ ಖರ್ಚು ವೆಚ್ಚದಲ್ಲಿ ಈಗಾಗಲೇ ಮತ್ತೆ 10 ಕೋಟಿ ಹಾಕ್ಸಿದ್ದೀವಿ. ಇದಕ್ಕೆ ಎತ್ತಿನಹೊಳೆ ಪೈಪ್ ಅಲ್ಲಿಗೆ ಹೋಗ್ಬೇಕು ಎಲ್ಲ ಕೇಳ್ತಾ ಇದ್ದಾರೆ. ಎತ್ತಿನಹೊಳೆ ಪೈಪು ಅಲ್ಲಿ ಹಾಕಿಲ್ಲ ಅಂತಿದ್ರು. ಅದಕ್ಕೆ ಎತ್ತಿನಹೊಳೆ ಪೈಪ್ನು ಕೂಡ ಹಾಕಬೇಕು ಅಂತ ತಿರ್ಗಾ 10 ಕೋಟಿ ರೂಪಾಯಿ ವೆಚ್ಚದಲ್ಲಿ ಎತ್ತಿನಹೊಳೆ ಪೈಪನ್ನು ವಾಟರ್ಸಳ್ಳಿ ಕೆರೆಯವರೆಗೂ ಮೇಲ್ಗಡೆವರೆಗೂ ಹಾಕಬೇಕು ಅನ್ನೋದಕ್ಕೆ 10 ಕೋಟಿನ ಸ್ಯಾಂಕ್ಷನ್ ಮಾಡಿಸಿದ್ದೀವಿ. ಹಾಗೆಯೇ ಇನ್ನೂ 2 ಕೆರೆ ತಗೊಂಡಿದ್ದೀವಿ. ಒಂದೇ ಕೆರೆಗೆ ಒತ್ತಡ ಬೀಳಬಾರ್ದು, ವಾಟರ್ಸಳ್ಳಿ ಕೆರೆಗೆ ಅಂತ ಕಲ್ಲುಡಿ ಮತ್ತು ಗೊಟನಾಪುರ ಕೆರೆಗೂ ತಗೊಂಡು ಅಲ್ಲಿಗೆ 10 ಕೋಟಿ ಹಾಕ್ಸಿದ್ದೀನಿ ಸಪ್ರೇಟಾಗಿ ಪೈಪ್ಲೈನ್ ಮಾಡ್ಸೋಕ್ಕೆ. ಇಷ್ಟೆಲ್ಲ ಮಾಡಿ ವೈಜ್ಞಾನಿಕವಾಗಿ ತೀರ್ಮಾನ ಮಾಡಿ ಸರ್ಕಾರ, ನಾನೊಬ್ಬನೇ ಅಲ್ಲ, MLA ಫೈನಲ್ ಅಲ್ಲ, ಮಂತ್ರಿಗಳು, ಯಾರು ನಗರಾಭಿವೃದ್ಧಿ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ತೀರ್ಮಾನ ತಗೊಂಡು ಸಭೆಯಲ್ಲಿ ಚಾಲನೆ ಕೊಟ್ಟಿದ್ದೀವಿ ಕೆಲಸಕ್ಕೆ. ಅಂತಹ ಕೆಲಸಕ್ಕೂ ಕೂಡ ಇವರು ನನ್ನ ಕಾಂಗ್ರೆಸ್ ಲೀಡರ್ ಅಂದ್ಕೊಂಡು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ಕೊಂಡು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇರೋಂಥ ಕೆಲಸ ಕಾರ್ಯಕ್ಕೆ ಅಡ್ಡಿ ಮಾಡ್ತಾ ಇದ್ದಾರೆ, ಜನಗಳನ್ನ ಎತ್ತಿಕಡ್ತಾ ಇದ್ದಾರೆ. ಈಗ ಗ್ರಾಮ ಸಭೆಗಳಿಗೆ ಹೋಗಿ ನಾವು ಎಲ್ಲ ಮೀಟಿಂಗ್ ಮಾಡಿ ಸೈಟ್ ಕೊಡ್ಬೇಕಾದ್ರೆ ಏನಾರ ಮಾಡಿ ಕಿತಾಪತಿ ಮಾಡಬೇಕು. ಸೈಟ್ ಸಿಗಬಾರ್ದು ಅವ್ರಿಗೆ, ಬಡವರಿಗೆ. ಎಲ್ಲಿ ಸಿಕ್ಕಿದ್ರೆ ಎಲ್ಲಿ ಹೆಸರು ಬರ್ತದ, ಕೇವಲ ಸಣ್ಣ ವಿಚಾರಕ್ಕೋಸ್ಕರ, ಸ್ವಾರ್ಥಕ್ಕೋಸ್ಕರ, ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆ ಹೆಸರು ಬರ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಇವೆಲ್ಲವನ್ನ ಅಡ್ಡಿಪಡಿಸ್ತಾ ಇದ್ದಾರೆ ಇವರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.
ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿದ್ದ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣ ನೆಲಸಮಗೊಳಿಸುವ ಕಾಮಗಾರಿ ಶುಕ್ರವಾರದಿಂದ ಭರದಿಂದ ಸಾಗುತ್ತಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿಗಳು ಭಾನುವಾರವೂ ಸತತವಾಗಿ ಗರ್ಜಿಸುತ್ತಿವೆ. ನಗರಸಭೆ ನೌಕರರು ಸಹಕಾರ ನೀಡುತ್ತಿದ್ದಾರೆ. ಚಿಂತಾಮಣಿ ನಗರದ ಜೋಡಿ ರಸ್ತೆಯಲ್ಲಿದ್ದ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣ ನೆಲಸಮಗೊಳಿಸಲು ಕಾಮಗಾರಿ ಶುಕ್ರವಾರದಿಂದ ಭರದಿಂದ ಸಾಗುತ್ತಿದೆ. ಪೊಲೀಸ್ ಬಂದೋಬಸ್ತ್ನಲ್ಲಿ ಜೆಸಿಬಿಗಳು ಭಾನುವಾರವೂ ಸತತವಾಗಿ ಗರ್ಜಿಸುತ್ತಿವೆ. ನಗರಸಭೆ ನೌಕರರು ಸಹಕಾರ ನೀಡುತ್ತಿದ್ದಾರೆ. ಐಡಿಎಸ್ಎಂಟಿ ಸಂಕೀರ್ಣದ ಮೇಲ್ಭಾಗದಲ್ಲಿ ಮತ್ತೊಂದು ಅಂತಸ್ತಿನ ನಿರ್ಮಾಣ ಮಾಡಲು ಯೋಜನೆ ರೂಪಿಸಲಾಗಿತ್ತು. ಆದರೆ ತಾಂತ್ರಿಕ ತಜ್ಞರು ಪರಿಶೀಲಿಸಿ ಕಟ್ಟಡ ತುಂಬಾ ಶಿಥಿಲವಾಗಿದ್ದು ಬಳಕೆಗೆ ಯೋಗ್ಯವಲ್ಲ ಎಂದು 2 ಬಾರಿ ವರದಿ ನೀಡಿದ್ರು. ಹೀಗಾಗಿ ಕಟ್ಟಡವನ್ನು ನೆಲಸಮಗೊಳಿಸಿ ನೂತನ ಕಟ್ಟಡ ನಿರ್ಮಾಣ ತೀರ್ಮಾನ ಕೈಗೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಜಿ ಪ್ರಭು ನೇತೃತ್ವದಲ್ಲಿ 2 ಬಾರಿ ಸಂಕೀರ್ಣದ ಅಂಗಡಿ ಮಾಲೀಕರೊಂದಿಗೆ ಮಾತುಕತೆ ನಡೆಸಿ ಶೀಘ್ರವಾಗಿ ಅಂಗಡಿಗಳನ್ನು ತೆರವುಗೊಳಿಸಿ ತಾತ್ಕಾಲಿಕ ವ್ಯವಸ್ಥೆ ಮಾಡಿಕೊಳ್ಳಬೇಕೆಂದು ಗಡುವು ನೀಡಿದ್ರು. ಒಂದು ವರ್ಷದ ಒಳಗೆ ನೂತನ ಕಟ್ಟಡದ ಕಾಮಗಾರಿಯನ್ನು ಮುಗಿಸಿ ಸುಸಜ್ಜಿತ ಅಂಗಡಿ ಮಳಿಗೆಗಳನ್ನು ವಿತರಣೆ ಮಾಡುವುದಾಗಿ ಭರವಸೆ ನೀಡಿದ್ರು. ಕೆಲವರು ಖಾಲಿ ಮಾಡಿದ್ರು, ಮತ್ತೆ ಕೆಲವರು ಖಾಲಿ ಮಾಡುತ್ತಿದ್ರು. ಖಾಲಿ ಮಾಡಿರುವ ಅಂಗಡಿ ಮಳಿಗೆಗಳನ್ನು ನೆಲಸಮಗೊಳಿಸುವ ಕೆಲಸ ಭರದಿಂದ ಸಾಗುತ್ತಿದೆ. ಈಗಿರುವ ಸಂಕೀರ್ಣ 40 ವರ್ಷಗಳಷ್ಟು ಹಳೆಯದ್ದಾಗಿದ್ದು 170 ಅಂಗಡಿ ಮಳಿಗೆಗಳಿದ್ದವು. ಆಧುನಿಕ ತಂತ್ರಜ್ಞಾನಕ್ಕೆ ತಕ್ಕಂತೆ ಸುಮಾರು 30 ಕೋಟಿ ರು ವೆಚ್ಚದಲ್ಲಿ ಹೊಸ ಸಂಕೀರ್ಣವು ನಿರ್ಮಾಣವಾಗಲಿದ್ದು ಸುಮಾರು 300 ಅಂಗಡಿ ಮಳಿಗೆಗಳಿಗೆ ಅವಕಾಶವಾಗಲಿದೆ ಎಂದು ಜಿಲ್ಲಾಧಿಕಾರಿಗಳು ಸಭೆಯಲ್ಲಿ ತಿಳಿಸಿದರು. ಇಮ್ರಾನ್ ಖಾನ್, ಸಿಟಿವಿ ನ್ಯೂಸ್, ಚಿಂತಾಮಣಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ನ್ಯೂಟನ್ ಇಂಟಿಗ್ರೇಟೆಡ್ ಪಿಯು ಕಾಲೇಜು ಚಿಕ್ಕಬಳ್ಳಾಪುರ ದಾಖಲಾತಿಗಳು ಪ್ರಾರಂಭವಾಗಿದ್ದು ಸೈನ್ಸ್, ಪಿಸಿಎಂಬಿ, ಪಿಸಿಎಂಸಿ ಹಾಗೂ ಕಾಮರ್ಸ್, ಇಬಿಎಸ್ಎಸ್ ಅತಿ ಕಡಿಮೆ ಶುಲ್ಕ ಮತ್ತು 20 ವರ್ಷಗಳ ಅನುಭವವಿರುವ ಅಧ್ಯಾಪಕರು ಸತತ 6 ವರ್ಷಗಳಿಂದ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆ ಮತ್ತು ತಾಲೂಕಿಗೆ ಪ್ರಥಮ ಸ್ಥಾನವನ್ನ ಪಡೆದಿರುವ ಏಕೈಕ ಸಂಸ್ಥೆ. ಪ್ರತಿನಿತ್ಯ ಸಂಜೆ 5 ರಿಂದ 7 ಗಂಟೆಯವರೆಗೆ ನಿರಂತರ 8 ತಿಂಗಳು ಜೆಇಇ, ನೀಟ್, ಸಿಇಟಿ ತರಗತಿಗಳನ್ನ ನಡೆಸುತ್ತಿದ್ದು ಮೈಕ್ರೋ ಶೆಡ್ಯೂಲ್ ಪ್ರಕಾರ ವೀಕ್ಲಿ ಟೆಸ್ಟ್ ಅನ್ನ ಕಂಡಕ್ಟ್ ಮಾಡಲಾಗುತ್ತದೆ. ಪ್ರಸ್ತುತ ವರ್ಷದಲ್ಲಿ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನ ಗಳಿಸಿ ಯಶಾ ಎಸ್ಎಲ್ ಮತ್ತು ವೈಶಾಲಿ ಜೆಇ ಇಬ್ಬರು ವಿದ್ಯಾರ್ಥಿನಿಯರು ಸರ್ಕಾರಿ ವೈದ್ಯಕೀಯ ಸೀಟು ಪಡೆದಿರುತ್ತಾರೆ. ಹಿಂದೆ ನಿಮ್ಮ ಮಕ್ಕಳನ್ನ ಸೇರಿಸಿ. ನಿಮಗಿದು ಗೊತ್ತೇ, ಒಳ್ಳೆಯ ಶಾಲೆ ಪಾಠ ಮಾತ್ರ ಕಲಿಸುವುದಲ್ಲದೆ ಮಕ್ಕಳ ಭವಿಷ್ಯವನ್ನ ನಿರ್ಮಿಸುತ್ತೆ. ಹಾಗಿದ್ರೆ ನಿಮ್ಮ ಮಗುವಿನ ಭವಿಷ್ಯಕ್ಕಾಗಿ ಸರಿಯಾದ ಶಾಲೆಯನ್ನ ಆಯ್ಕೆ ಮಾಡಿದ್ದೀರಾ? ದಿವ್ಯಶ್ರೀ ವಿದ್ಯಾನಿಕೇತನ್ ಮಕ್ಕಳ ಕನಸುಗಳಿಗೆ ಬೆಳಕು ನೀಡುವ ವಿದ್ಯಾಲಯ. ದಿವ್ಯಶ್ರೀ ವಿದ್ಯಾನಿಕೇತನ್, where learning becomes a beautiful journey. Welcome to our new campus with modern curriculum. ಮೇಲಿನ ತರಗತಿಗಳಲ್ಲಿ ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಮೂಲಕ ಆಲೋಚನೆ ಮತ್ತು ಸೃಜನಶೀಲತೆಯನ್ನ ಬೆಳೆಸುವ ಶಿಕ್ಷಣ ನೀಡಲಾಗುತ್ತೆ. ಪ್ರೀತಿಯಿಂದ ಮಾರ್ಗದರ್ಶನ ನೀಡುವ ಶಿಕ್ಷಕರು ಮತ್ತು ಸಂತೋಷಕರವಾದ ಕಲಿಕೆಯ ವಾತಾವರಣ. ನಿಮ್ಮ ಮಗುವಿಗೆ ಉತ್ತಮ ಶಿಕ್ಷಣ ಮತ್ತು ಮೌಲ್ಯಗಳನ್ನು ನೀಡುವ ಶಾಲೆ ದಿವ್ಯಶ್ರೀ ವಿದ್ಯಾನಿಕೇತನ್. ಅಡ್ಮಿಷನ್ಸ್ ಆರ್ ಓಪನ್, ಲಿಮಿಟೆಡ್ ಸೀಟ್ಸ್ ಆರ್ ಅವೈಲೇಬಲ್. ನೋ ಡೊನೇಷನ್. ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಎವ್ರಿ ಚೈಲ್ಡ್ ಕ್ಯಾರೀಸ್ a dream to learn, to grow and to shine. For more details, contact Divyashri Vidyaniketan, recognized by Government of Karnataka, Ashoka Layout, HS Garden, Chikkaballapura.
ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್ ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಶ್ರೀ ಸರೋವರ್ ರೆಸಾರ್ಟ್ ಹುಟ್ಟುಹಬ್ಬ, ನಿಶ್ಚಿತಾರ್ಥ, ಬೀಗರ ಊಟ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ಸಂಭ್ರಮ ಶ್ರೀ ಸರೋವರ್ ರೆಸಾರ್ಟಿನಲ್ಲಿರಲಿ. ಸುಂದರ ವಾತಾವರಣ, ಸುವಿಶಾಲ ಮೈದಾನ, ಕಾರ್ಯಕ್ರಮ ವೇದಿಕೆ ಎಲ್ಲವೂ ನಿಮಗಾಗಿ. ಆಕರ್ಷಕ ಬಾಡಿಗೆ, ಸಮಾಧಾನದ ಸೇವೆ. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೇವಲ 30 ಕಿಲೋಮೀಟರ್ ಅಂತರದಲ್ಲಿ. ದಿನ್ನೆ ಹೊಸಹಳ್ಳಿಯಿಂದ ಇಶಾಗೆ ಹೋಗುವ ಮುಖ್ಯ ರಸ್ತೆಯಲ್ಲಿ ಸಿದ್ಧವಾಗಿದೆ ಶ್ರೀ ಸರೋವರ್ ರೆಸಾರ್ಟ್. ಇಶಾ ದೇವಾಲಯದಿಂದ ಕೂಗಳತೆ ದೂರ, ರಂಗಧಾಮ ಕೆರೆಯಿಂದ ಕೆಲವೇ ಅಡಿಗಳ ಅಂತರ. ಲೇಕ್ ವ್ಯೂ, ಹಿಲ್ ವ್ಯೂ ಎಲ್ಲವೂ ಲಭ್ಯವಿರುವ ಏಕೈಕ ರೆಸಾರ್ಟ್ ಶ್ರೀ ಸರೋವರ್. ಎಲ್ಲ AC ಕೊಠಡಿಗಳು, ಸ್ಟಾರ್ ಹೋಟೆಲ್ ಸೌಲಭ್ಯಗಳು. ಮತ್ತೇಕೆ ತಡ, ಕೂಡಲೇ ಬುಕ್ ಮಾಡಲು ಸಂಪರ್ಕಿಸಿ. ಶ್ರೀ ಸರೋವರ್ ರೆಸಾರ್ಟ್, ಇಶಾ ಮುಖ್ಯ ರಸ್ತೆ, ಇಶಾ ದೇವಾಲಯ ಸಮೀಪ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9535561053, ಮತ್ತೊಂದು ಸಂಖ್ಯೆ 8904562827. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಚಿಕ್ಕಬಳ್ಳಾಪುರ ನಗರದ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕಾಳಿಕಾಂಬ ಕಮಟೇಶ್ವರ ಸ್ವಾಮಿ ದೇವಾಲಯದ ಕರಗ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಕಂದವಾರ ಬಾಗಿಲಿನಲ್ಲಿರುವ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಿಂದ ಆರಂಭವಾದ ಹೂವಿನ ಕರಗ ಮಹೋತ್ಸವ ರಾತ್ರಿ ಇಡೀ ನಗರದ ಪ್ರಮುಖ ಬೀದಿಗಳಲ್ಲಿ ಸಾಗಿ ಯಶಸ್ವಿಯಾಯಿತು. ಚಿಕ್ಕಬಳ್ಳಾಪುರ ನಗರದ ಕಂದವಾರ ಬಾಗಿಲಿನ ಪ್ರಸಿದ್ಧ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದ ಕಾಳಿಕಾಂಬಾ ದೇವಿ ಕರಗ ಮಹೋತ್ಸವ ಅದ್ದೂರಿಯಾಗಿ ಸಂಪನ್ನವಾಗಿದೆ. 11ನೇ ವರ್ಷದ ಕಾಳಿಕಾಂಬಾ ಕರಗ ಇದಾಗಿದ್ದು, ಮೇ 6ರಿಂದ ಕರಗ ಮಹೋತ್ಸವ ಕಾರ್ಯಕ್ರಮಗಳು ಚಾಲನೆಗೊಂಡಿತ್ತು. ಮೇ 6ರಂದು ಧ್ವಜಾರೋಹಣ ನೆರವೇರಿಸಲಾಗಿದ್ದು, ಮೇ 7ರಂದು ಹಸಿ ಕರಗ ಕಂದವಾರ ಬಾಗಿಲಿನ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯದಿಂದ ಆರಂಭವಾಗಿ ಭುವನೇಶ್ವರಿ ವೃತ್ತದವರೆಗೂ ಯಶಸ್ವಿಯಾಗಿ ನೆರವೇರಿತು.
ಮೇ 8ರ ಶುಕ್ರವಾರ ಶ್ರೀ ಕಾಳಿಕಾಂಬಾ ದೇವಿಗೆ ದೀಪಗಳನ್ನು ಬೆಳಗಿಸಲಾಗಿದೆ. ಬೆಳಿಗ್ಗೆ 11 ಗಂಟೆಗೆ ದೀಪಗಳನ್ನು ಬೆಳಗಿಸಲಾಗಿದ್ದು ಸಂಜೆ 7 ಗಂಟೆಗೆ ಶ್ರೀ ಕಾಳಿಕಾಂಬಾ ಕಮಟೇಶ್ವರ ದೇವಾಲಯದ ಮುಂಭಾಗದಲ್ಲಿ ಕಳಶ ಕರಗ ನಡೆಯಿತು. ಈ ವೇಳೆ ಕಂದವಾರ ಬಾಗಿಲು ಸೇರಿದಂತೆ ನಗರದ ಸಾವಿರಾರು ನಾಗರಿಕರು ಭಾಗವಹಿಸಿ ಕಳಶ ಕರಗವನ್ನು ಕಣ್ತುಂಬಿಕೊಂಡರು. ಮೇ 9ರ ಶನಿವಾರ ರಾತ್ರಿ 9 ಗಂಟೆಗೆ ಕಾಳಿಕಾಂಬಾ ದೇವಿ ಹೂವಿನ ಕರಗ ಆರಂಭವಾಯಿತು. ಕರಗದ ಪ್ರಯುಕ್ತ ಭುವನೇಶ್ವರಿ ವೃತ್ತದಲ್ಲಿ ನೃತ್ಯ ಪ್ರದರ್ಶನ ಸೇರಿದಂತೆ ವಾದ್ಯಗೋಷ್ಠಿಗಳನ್ನು ಏರ್ಪಡಿಸಲಾಗಿತ್ತು. ಮೇ 11ರ ಸೋಮವಾರ ಅಂದರೆ ನಾಳೆ ಮಧ್ಯಾಹ್ನ 3:30ಕ್ಕೆ ಚಿಕ್ಕಬಳ್ಳಾಪುರ ನಗರದ ಭುವನೇಶ್ವರಿ ವೃತ್ತದಲ್ಲಿ ವಸಂತೋತ್ಸವ ಅಂದರೆ ಒನಕೆ ಕರಗ ನಡೆಯಲಿದೆ. 11ನೇ ವರ್ಷದ ಕಾಳಿಕಾಂಬಾ ದೇವಿ ಕರಗ ಮಹೋತ್ಸವಕ್ಕೆ ಚಿಕ್ಕಬಳ್ಳಾಪುರ ನಗರ ಸೇರಿದಂತೆ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕರಗ ಮಹೋತ್ಸವ ಯಶಸ್ವಿಯಾಗಲು ಕಾರಣರಾದರು. ಇನ್ನು ಹಲವು ಗಣ್ಯರು ಕರಗ ಮಹೋತ್ಸವದಲ್ಲಿ ಭಾಗವಹಿಸಿದ್ದರು. ಬ್ಯೂರೋ ಸಿಟಿವಿ ನ್ಯೂಸ್ ಚಿಕ್ಕಬಳ್ಳಾಪುರ.
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಎನ್ ಶ್ರೀನಿವಾಸ್ ಮತ್ತು ಫಯಾಜ್ ಅಹಮದ್ ಖಾನ್ ತಂಡದವರು ಬಹುಮತ ಸಾಧಿಸಿದ್ದಾರೆ. ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಹಾಗೂ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನೌಕರರ ಪತ್ತಿನ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಯಲ್ಲಿ ಎನ್ ಶ್ರೀನಿವಾಸ್ ಮತ್ತು ಫಯಾಜ್ ಅಹಮದ್ ಖಾನ್ ತಂಡದವರು ಬಹುಮತ ಸಾಧಿಸಿದ್ದಾರೆ. ಭಾನುವಾರ ಕೋಲಾರದಲ್ಲಿ ನಡೆದ ಚುನಾವಣೆಯಲ್ಲಿ ಕೆಎಸ್ ಬೈರರೆಡ್ಡಿ, ಅಜಾಂ ಪಾಷಾ, ಆರ್ ಚಂದ್ರ, ಎನ್ಎಂ ಚಂದ್ರಶೇಖರ್, ಕೆಎನ್ ಪ್ರತಾಪ್, ಸಿ ಮಮತಾ, ಮೈಬೂಬಾ ರಜಾಕ ಸಾಬಾ ಬೆಕಿನಾಳ, ಡಿ ವೇದನಾಯಕಿ ಸೆಲ್ವಿ, ಎಂ ವೆಂಕಟೇಶಪ್ಪ, ಪಿವಿ ಶಿವಪ್ರಸಾದ್ ಬಾಬು, ಸತೀಶ್, ಜಿಕೆ ಸುನೀಲ್ ಕುಮಾರ್, ಜಿಎನ್ ಸುನೀಲ್ ಕುಮಾರ್, ಎಂ ಆನಂದ್ ಕುಮಾರ್ ಗೆಲುವು ಸಾಧಿಸಿದರು. ಆರ್ಕೆ ಶ್ರೀನಿವಾಸ್ ಕುಮಾರ್, ಎಸ್ ಪ್ರವೀಣ್ ಕುಮಾರ್, ಜಿಎಸ್ ಸುನೀಲ್, ಕೆ ಮಂಜುಳಾ, ಕೆಎನ್ ರಮಾದೇವಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಫಲಿತಾಂಶದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಜಯಶಾಲಿ ತಂಡದವರು ಸಂಘಕ್ಕೆ ಸುಮಾರು 1 ಕೋಟಿಗೂ ಅಧಿಕ ಲಾಭ ತಂದುಕೊಟ್ಟಿದ್ದು, ನೌಕರರ ಸಹಕಾರದಿಂದ ನಮ್ಮ ತಂಡ ನಂಬಿಕೆಯನ್ನ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದು, ಹ್ಯಾಟ್ರಿಕ್ ಗೆಲುವು ನಮ್ಮದಾಗಿದೆ. ಗೆಲುವಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಸಮರ್ಪಿಸಿದರು. ನಮ್ಮ ಪತ್ತಿನ ಸಹಕಾರ ಸಂಘದ ಚುನಾವಣೆಯಲ್ಲಿ ನಮ್ಮ ತಂಡದಿಂದ 19 ಸ್ಪರ್ಧಿಗಳು ಸ್ಪರ್ಧಿಸಿದ್ದು, ಅದರಲ್ಲಿ ಈಗಾಗಲೇ 5 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು, ತದನಂತರ ಉಳಿದ ಸ್ಥಾನಗಳಿಗೆ ಸಾಮಾನ್ಯ 13+1 SC/ST ಮೀಸಲು ಕ್ಷೇತ್ರದಿಂದ ಒಬ್ಬ ಅಭ್ಯರ್ಥಿಯಾಗಿ ಒಟ್ಟು 14 ಸ್ಥಾನಗಳು ಸ್ಪರ್ಧೆ ಮಾಡಿದ್ದು, ಈ ಸ್ಪರ್ಧೆಯಲ್ಲಿ ನಮ್ಮ ತಂಡ ಇವತ್ತು ಅಭೂತಪೂರ್ವವಾಗಿ 19ಕ್ಕೂ 19 ಜೈಬೇರಿ ಬಾರಿಸಿದೆ. ಹ್ಯಾಟ್ರಿಕ್ ಆಗಿ ಸುಮಾರು 19 ಹೋದ ಚುನಾವಣೆಯಲ್ಲೂ 19 ಜೈಬೇರಿ ಮಾಡಿಸಿದ್ವಿ. ಅದಕ್ಕೆ ಹಿಂದಿನ ಚುನಾವಣೆಯಲ್ಲಿ 19 ಜೈಬೇರಿ ಮಾಡಿಸಿದ್ವಿ. ಇದೇ ರೀತಿಯಲ್ಲಿ ಈ ಸರಿನೂ ಕೂಡ ನಾವು 19 ಜೈಬೇರಿ ಮಾಡಿಸಿದ್ವಿ. ಇದು ಚುನಾವಣೆ ನಡೆಯುವುದು 5 ವರ್ಷಗಳಿಗೆ ಒಮ್ಮೆ. ನಮ್ಮ ನೌಕರರು ಏನು ಇವತ್ತು ನಮ್ಮ ಮೇಲೆ ಒಂದು ವಿಶ್ವಾಸ ಇಟ್ಟು ನಮ್ಮ ಸಂಘ ಮತ್ತು ಪತ್ತಿನ ಸಹಕಾರದ ಸಂಘದ ಏನು ಅವರ ವಿಶ್ವಾಸವನ್ನು ಹುಸಿಗೊಳಿಸಿದೆ. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ 3ನೇ ವರ್ಷದ ಊರ ಹಬ್ಬ ಸೇರಿದಂತೆ ಅದ್ದೂರಿ ಕರಗ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ಶಿಡ್ಲಘಟ್ಟ ತಾಲೂಕಿನ ದಿಬ್ಬೂರಹಳ್ಳಿಯಲ್ಲಿ ಲೋಕ ಕಲ್ಯಾಣಕ್ಕಾಗಿ ಶ್ರೀನಿವಾಸ ಕಲ್ಯಾಣೋತ್ಸವ 3ನೇ ವರ್ಷದ ಊರ ಹಬ್ಬ ಸೇರಿದಂತೆ ಅದ್ದೂರಿ ಕರಗ ಮಹೋತ್ಸವಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಲಾಗಿದೆ. ದಿಬ್ಬೂರಹಳ್ಳಿ ಮಾತ್ರವಲ್ಲದೆ ಶಿಡ್ಲಘಟ್ಟ ತಾಲೂಕಿನಲ್ಲಿ ಸಕಾಲದಲ್ಲಿ ಮಳೆ ಬೆಳೆಗಳಿಗಾಗಿ ರೈತರು ಹಾಗೂ ಜನಸಾಮಾನ್ಯರು ಸಮೃದ್ಧಿಯಿಂದ ಜೀವನ ನಡೆಸುವಂತಾಗಬೇಕು. ಅದಕ್ಕಾಗಿಯೇ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ದಿಬ್ಬೂರಹಳ್ಳಿ ಬ್ರಾಹ್ಮಣರ ಸಂಘದ ಸಹಕಾರದಿಂದ ಅನಂತಪುರದ ಶ್ರೀ ನಾಗರಾಜ ಶಾಸ್ತ್ರಿ ಅವರ ತಂಡ ಪೂಜಾ ಕಾರ್ಯಕ್ರಮವನ್ನು ನೆರವೇರಿಸಿದರು. ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು. ಗ್ರಾಮದಲ್ಲಿ ನಡೆಯುವ 3 ದಿನಗಳ ಕಾಲ ಊರ ಹಬ್ಬ, ಕರಗ ಮಹೋತ್ಸವ ಹಾಗೂ ಕಲ್ಯಾಣೋತ್ಸವಕ್ಕಾಗಿ ಇಡೀ ಊರು ಶೃಂಗಾರಗೊಂಡಿದೆ. ಗ್ರಾಮದಲ್ಲಿರುವ ಎಲ್ಲಾ ರಾಜಬೀದಿಗಳನ್ನು ವಿದ್ಯುತ್ ದೀಪಗಳ ಅಲಂಕಾರದಿಂದ ಕಂಗೊಳಿಸಲಾಗಿದೆ. ಇಡೀ ಗ್ರಾಮದಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ದಿಬ್ಬೂರಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಭಕ್ತ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಧ್ವಜಾರೋಹಣ ಕಾರ್ಯಕ್ರಮವನ್ನ ನೆರವೇರಿಸಲಾಯಿತು. ಕರಗವನ್ನ ಈ ಬಾರಿ ಬಂಗಾರಪೇಟೆಯ ಚರಣ್ ರಾಜ್ ಅವರು ಹೊರಲಿದ್ದು, 3 ದಿನಗಳ ಕಾಲ ನಡೆಯುವ ಊರ ಹಬ್ಬ ಮತ್ತು ಕರಗ ಮಹೋತ್ಸವ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಎಲ್ಲರೂ ಸಹಕಾರ ನೀಡಿ ಭಾಗವಹಿಸಿದ್ರು. ವರ್ಷದ ಕರಗ ಮಹೋತ್ಸವ ನಾವು ಈ ವರ್ಷದಿಂದ ಶುರು ಮಾಡ್ತಾ ಇದ್ದೀವಿ. ಇದಕ್ಕೆ
ಎಲ್ಲ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು, ಈ ಗ್ರಾಮದ ಹಿರಿಯರು ಮತ್ತು ಯುವ ಮುಖಂಡರು, ಯುವಕರು ಎಲ್ಲ ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಈ 3ನೇ ವರ್ಷದ ಏನು ಕರಗಮಹೋತ್ಸವ ಯಶಸ್ವಿಯಾಗಲಿಕ್ಕೆ ಎಲ್ಲರೂ ಕಾರಣರಾಗಿದ್ದಾರೆ. ನಮ್ಮ ಒಂದು ಏನು ಪರಂಪರೆ, ಹಿಂದೂ ಪರಂಪರೆಯ ಸಂಪ್ರದಾಯಗಳು ಸಹ ನಾವು ಇದೇ ರೀತಿ ಉಳಿಸ್ಕೊಂಡು ಹೋಗಬೇಕು. ಮುಂದೇನೂ ಸಹ ನಾವು ಇದೇ ಥರ ಆಚರಣೆ ಮಾಡಬೇಕು. ಇನ್ನೂ ನಮಗೆ ಎಲ್ಲರ ಸಹಕಾರದೊಂದಿಗೆ ನಾವೆಲ್ಲ ಈ ಒಂದು ಕರಗ ಅದೇ ಅಲ್ದಿರ ಇನ್ನೂ ನಮ್ಮ ಗ್ರಾಮದಲ್ಲಿ ಎಲ್ಲ ದೇವತಾ ಕಾರ್ಯಗಳನ್ನು ನಾವು ಮುಂದೆ ಮಾಡಬೇಕಂತ ಒಂದು ಯೋಚನೆ ಮಾಡಿದ್ದೀವಿ. ಅದರ ಒಂದು ಪ್ರಯುಕ್ತ ನಾವು ಏನು ಒಂದು ಸಮಿತಿಯನ್ನು ಸಹ ನಾವು ಮಾಡಬೇಕಂತ ಒಂದು ಸಮಾಲೋಚನೆ ಮಾಡಿ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಶ್ರೀನಿವಾಸಪುರ ತಾಲೂಕಿನ ಹೊಗಳಗೆರೆ ಕ್ರಾಸ್ ಬಳಿ ತಡರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನು ಒರಿಸ್ಸಾ ಮೂಲದ ದೇವುವಾಸ್ ಎಂದು ಗುರುತಿಸಲಾಗಿದೆ. ಶ್ರೀನಿವಾಸಪುರ ತಾಲೂಕಿನ ಹೊಗಳಕೆರೆ ಕ್ರಾಸ್ ಬಳಿ ತಡರಾತ್ರಿ ಸಂಭವಿಸಿದ ಭೀಕರ ರಸ್ತೆ ಅಪಘಾತದಲ್ಲಿ ಬೈಕ್ ಸವಾರನೊಬ್ಬ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಮೃತರನ್ನ ಒರಿಸ್ಸಾ ಮೂಲದ ದೇವುಬಾಸ್ ಎಂದು ಗುರುತಿಸಲಾಗಿದೆ. ಇವರು ಕಳೆದ ಕೆಲ ತಿಂಗಳಿಂದ ಕೇತನಾಗೇನಹಳ್ಳಿಯ ಇಟ್ಟಿಗೆ ಫ್ಯಾಕ್ಟರಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡುತ್ತಿದ್ದರು. ರಾತ್ರಿ ವೇಳೆ ಇವರು ತಮ್ಮ ಬೈಕ್ನಲ್ಲಿ ತೆರಳುತ್ತಿದ್ದಾಗ ಅಪರಿಚಿತ ವಾಹನ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಬೈಕ್ ಸವಾರ ತೀವ್ರ ಗಾಯಗೊಂಡು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ. ಅಪಘಾತ ಎಸಗಿದ ವಾಹನ ಸ್ಥಳದಿಂದ ಪರಾರಿಯಾಗಿದೆ ಎಂದು ಪ್ರಾಥಮಿಕ ತನಿಖೆಯಿಂದ ತಿಳಿದು ಬಂದಿದೆ. ಅಪಘಾತದ ವಿಷಯ ತಿಳಿಯುತ್ತಿದ್ದಂತೆಯೇ ಶ್ರೀನಿವಾಸಪುರ ಪೊಲೀಸ್ ಠಾಣೆ ಆರಕ್ಷಕ ನಿರೀಕ್ಷಕ ಶಂಕರಾಚಾರ್ಯ ಸಿಬ್ಬಂದಿಯೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬಳಿಕ ಮೃತದೇಹವನ್ನ ಆಂಬ್ಯುಲೆನ್ಸ್ ಮೂಲಕ ಶ್ರೀನಿವಾಸಪುರ ತಾಲೂಕು ಸರ್ಕಾರಿ ಆಸ್ಪತ್ರೆಯ ಶವಾಗಾರಕ್ಕೆ ರವಾನಿಸಲಾಗಿದೆ. ಈ ಸಂಬಂಧ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಪರಾರಿಯಾದ ವಾಹನ ಮತ್ತು ಚಾಲಕನ ಪತ್ತೆಗಾಗಿ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು: ವಿಶಾಲವಾದ ಪಾರ್ಟಿ ಹಾಲ್, ಒಂದು ಡೈನಿಂಗ್ ಹಾಲ್, ಮಾಡರ್ನ್ ಅಡುಗೆ ಕೋಣೆ, 300 ಅತಿಥಿಗಳ ಆಸನ ಸಾಮರ್ಥ್ಯ, 2 ಕೊಠಡಿಗಳು ಸಸ್ಯಾಹಾರಿಗಳಿಗೆ ಮಾತ್ರ. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, BB ರಸ್ತೆ, ಚಿಕ್ಕಬಳ್ಳಾಪುರ. ಕೋಲಾರದಲ್ಲಿ ICSE ಸಿಲೆಬಸ್ ಹೊಂದಿರುವ ಬಾಲ್ಡ್ವಿನ್ ಶಾಲೆಯಲ್ಲಿ 2026-27ನೇ ಸಾಲಿನ ನರ್ಸರಿಯಿಂದ 8ನೇ ತರಗತಿವರೆಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಹೈಟೆಕ್ ಸ್ಕೂಲ್ ಬಿಲ್ಡಿಂಗ್, ನುರಿತ ಶಿಕ್ಷಕರು, ಸ್ಮಾರ್ಟ್ ಕ್ಲಾಸ್ ರೂಮ್, ವಿದ್ಯಾರ್ಥಿಗಳಿಗೆ ಕ್ರೀಡಾ ತರಬೇತಿ, ಈಜುಕೊಳ, ಬಾಸ್ಕೆಟ್ಬಾಲ್, ಕ್ರಿಕೆಟ್, ವಿಶಾಲವಾದ ಆಟದ ಮೈದಾನ ಹಾಗೂ ಸುರಕ್ಷಿತ ಬಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ.
ದಿ ಹಾರ್ಟ್ ಆಫ್ ದಿ ಸಿಟಿ ಆಗಿದೆ. ನಿಮ್ಮ ಮಗುವನ್ನು ದಾಖಲು ಮಾಡಲು ಇಂದೇ ಶಾಲೆಗೆ ಭೇಟಿ ನೀಡಿ. ಬಾಲ್ಡ್ವಿನ್ ಸ್ಕೂಲ್, ಹಳೆ ಬಸ್ ನಿಲ್ದಾಣದ ಎದುರು, ಕೋಲಾರ. ವಿದ್ಯಾಮೃತ್ ಪಿಯು ಕಾಲೇಜ್ ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ಮುಂಭಾಗ 2011ರಲ್ಲಿ ಆರಂಭಗೊಂಡ ವಿದ್ಯಾಮೃತ್ ಪಿಯು ಕಾಲೇಜ್ ಪ್ರತಿ ವರ್ಷ 99% ಫಲಿತಾಂಶ ಪಡೆದಿದ್ದು, ಪ್ರತಿ ವಿದ್ಯಾರ್ಥಿಗಳ ಮೇಲೆ ವೈಯಕ್ತಿಕ ಕಾಳಜಿಯನ್ನು ವಹಿಸಿ ಶಿಕ್ಷಣ ನೀಡಲಾಗುತ್ತಿದೆ. ನುರಿತ ಅನುಭವಿ ಉಪನ್ಯಾಸಕ ವೃಂದ, ಸುಸಜ್ಜಿತ ಪ್ರಯೋಗಾಲಯ, ಕ್ರೀಡೆಗೆ ಆದ್ಯತೆ ಹೊಂದಿರುವ ನಮ್ಮ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪಿಸಿಎಂಬಿ, ಪಿಸಿಎಂಸಿಎಸ್, ಕಾಮರ್ಸ್ ವಿಭಾಗದಲ್ಲಿ ಇಬಿಎಸಿಎಸ್ ಕೋರ್ಸ್ಗಳಿಗೆ ದಾಖಲಾತಿ ಆರಂಭವಾಗಿದೆ. ಕೆಸಿಇಟಿ, ನೀಟ್ ಹಾಗೂ ಜೆಇಇಗೆ ವಿಶೇಷ ತರಗತಿಗಳನ್ನು ನಡೆಸಲಾಗುವುದು. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಎಂದೇ ವಿದ್ಯಾಮೃತ ಪಿಯು ಕಾಲೇಜಿಗೆ ಸೇರಿಸಿ. ನಿಮ್ಮ ಮಕ್ಕಳ ಶೈಕ್ಷಣಿಕ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್, ಜಡಲತಿಮ್ಮನಹಳ್ಳಿ, ನಂದಿ ಕೋಲ್ಡ್ ಸ್ಟೋರೇಜ್ ಹಿಂಭಾಗ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಪ್ರಥಮ ಪಿಯುಸಿ ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿಎಸ್, ವಾಣಿಜ್ಯ ವಿಭಾಗ, ಇಬಿಎಎಸ್, ಇಬಿಎಸಿಎಸ್, ಡಿಗ್ರಿ ಬಿಕಾಂ, ಬಿಬಿಎ, ಎಂಕಾಂ, ಬಿಸಿಎ 100% ಫಲಿತಾಂಶ. ಶಿಕ್ಷಣಕ್ಕೆ ಪೂರಕ ವಾತಾವರಣ, ಅನುಭವಿ ಶಿಕ್ಷಕ ವೃಂದ, ಉಚಿತ ಸಾರಿಗೆ ಸೌಲಭ್ಯ, ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ, ಮಲ್ಟಿಮೀಡಿಯಾ ಸಪೋರ್ಟ್ ಮತ್ತಿತರ ಸೌಲಭ್ಯಗಳು ಲಭ್ಯ. ಸತತ 25 ವರ್ಷಗಳಿಂದ ಉತ್ತಮ ಶಿಕ್ಷಣವನ್ನು ನೀಡುತ್ತಾ ಸಮಾಜಕ್ಕೆ ಉದಯೋನ್ಮುಖ ಪ್ರತಿಭೆಗಳನ್ನು ಕೊಟ್ಟ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಕಾಲೇಜ್ ಶ್ರೀ ವಿಷ್ಣುಪ್ರಿಯ ಪಿಯು ಮತ್ತು ಡಿಗ್ರಿ ಕಾಲೇಜ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7975042702. ವಿಷ್ಣುಪ್ರಿಯ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಶಾಲೆ, ಎಲ್ಕೆಜಿಯಿಂದ 10ನೇ ತರಗತಿವರೆಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಸ್ಥಳ ಹೊಸಹುಡ್ಯ, ಕೇಶವಾರ ಅಂಚೆ, ಚಿಕ್ಕಬಳ್ಳಾಪುರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8861892299 9845344934. Another number 8884950022. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು.
ನನ್ನನ್ನು ನಂಬಿ ಬರುವವರನ್ನ ಎಂದಿಗೂ ಕೈಬಿಡುವ ಪ್ರಶ್ನೆಯೇ ಇಲ್ಲ. ಕ್ಷೇತ್ರದ ಎಲ್ಲಾ ಸಮುದಾಯ, ಎಲ್ಲಾ ಜನರು ನನ್ನ ದೃಷ್ಟಿಯಲ್ಲಿ ಸಮಾನರು. ಎಲ್ಲರ ಹಿತ ಕಾಯುವ ಕೆಲಸ ಮಾಡುತ್ತಿದ್ದೇನೆ. ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮೂಲಕ ಮತ ಕೊಟ್ಟು ಗೆಲ್ಲಿಸಿರುವ ನಿಮ್ಮ ಋಣ ತೀರಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತಿದ್ದೇನೆ ಎಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ನಗರದ ಕೆಎಚ್ಪಿ ಕಚೇರಿಯಲ್ಲಿ ನಗರದ ಹಿರೇಬಿದನೂರು 30ನೇ ವಾರ್ಡಿನ ವಿವಿಧ ಪಕ್ಷಗಳ ಮುಖಂಡರು ಮತ್ತು ಕಾರ್ಯಕರ್ತರನ್ನ ತಮ್ಮ ಬಣಕ್ಕೆ ಸ್ವಾಗತಿಸಿ ಮಾತನಾಡಿದರು. ನಮ್ಮ ಜನಪರ ಸಿದ್ಧಾಂತ, ಸಮಾಜಮುಖಿ ಹಾಗೂ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿಕೊಂಡು ಬರುವವರನ್ನ ಸದಾ ಸ್ವಾಗತಿಸುತ್ತೇನೆ. ಎಲ್ಲರನ್ನ ಪ್ರೀತಿ ವಿಶ್ವಾಸದಿಂದ ಜೊತೆಯಲ್ಲಿ ಕರೆದೊಯ್ಯುತ್ತೇನೆ. ಆದ್ದರಿಂದ ನಗರ ಮತ್ತು ಹಳ್ಳಿಗಳ ಸರ್ವತೋಮುಖ ಅಭಿವೃದ್ಧಿಗಾಗಿ ನಮ್ಮ ಜೊತೆ ಕೈಜೋಡಿಸಿ ನಮ್ಮ ಬಣಕ್ಕೆ ಸೇರ್ಪಡೆಯಾಗುತ್ತಿದ್ದಾರೆ ಎಂದರು. ಕೋಲಾರದಲ್ಲಿ ಯುವಕನೊಬ್ಬನನ್ನು ಬರ್ಬರವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ. ಇಬ್ಬರು ಸ್ನೇಹಿತರಿಂದ ಕೊಲೆ ಮಾಡಿರುವ ವಿಚಾರ ತಿಳಿದು ಬಂದಿದ್ದು, ಕೋಲಾರ ಜಿಲ್ಲೆ ಮಾಲೂರು ತಾಲೂಕಿನ ಟೇಕಲ್ ಸಮೀಪದ ಸಂತೆ ಮೈದಾನದ ಬಳಿ ಘಟನೆ ನಡೆದಿದೆ. ಜಂಗಾನಹಳ್ಳಿ ಮೂಲದ 25 ವರ್ಷದ ಪುರುಷೋತ್ತಮ್ ಕೊಲೆಯಾದ ಯುವಕನಾಗಿದ್ದು, ಟೇಕಲ್ ಮೂಲದ ಸಂಜಯ್ ಹಾಗೂ ಸಹಚರ ಸೇರಿ ಕೊಲೆ ಮಾಡಿರುವ ಆರೋಪ ಕೇಳಿಬಂದಿದೆ. ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ. ಆರೋಪಿಗಳಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದು, ಮಾಸ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಚಿತ್ರದುರ್ಗ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದ ಡಿ ಸುಧಾಕರ್ ಅವರು ಅನಾರೋಗ್ಯದ ಹಿನ್ನೆಲೆಯಲ್ಲಿ ನಿಧನರಾದ ಹಿನ್ನೆಲೆ ಕೋಲಾರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಇಂದು ಹಮ್ಮಿಕೊಂಡಿದ್ದ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿಯನ್ನು ಮುಂದೂಡಲಾಗಿದೆ. ನಿಧನರಾದ ಸಚಿವ ಡಿ ಸುಧಾಕರ್ ಅವರಿಗೆ ಸಂತಾಪ ಸೂಚಿಸಿದ ರೆಡ್ಡಿ ಸಂಘದ ಮುಖಂಡರು ನಿಧನ ಹೊಂದಿದ ಸಚಿವರ ಆತ್ಮಕ್ಕೆ ಶಾಂತಿ ಕೋರಿ ಮೌನಾಚರಣೆ ನಡೆಸಿದ್ರು. ನಂತರ ಕಾರ್ಯಕ್ರಮವನ್ನು ಮುಂದೂಡಲಾಯಿತು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಟೆಲ್ನಲ್ಲಿ ತಿಂಡಿ ತಿನ್ನುವ ಆಸೆಯೇ ತಂದಿತು, ಜೀವಕ್ಕೆ ಕುತ್ತು. ಐಷಾರಾಮಿ ಬೈಕ್ ರೈಡ್ ಮಾಡುವಾಗ ಯುವಕನ ಜೀವ ಕಸಿದ ದುರಂತ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ. ಕುಡಿದ ಅಮಲಿನಲ್ಲಿ ಆಸ್ಪತ್ರೆಯಲ್ಲಿ ಮಹಿಳೆ ರಂಪಾಟ. ಮೈ ಮೇಲಿನ ಬಟ್ಟೆ ಬಿಚ್ಚಿ ಬೆತ್ತಲೆಯಾದ ಮಹಿಳೆ. ಕುಡಿದ ಮತ್ತಿನಲ್ಲಿ ಸಿಕ್ಕವರ ಮೇಲೆ ಹಲ್ಲೆ. ಹಿಡಿಯಲು ಹೋದ ಸಿಬ್ಬಂದಿ ಮೇಲೆಯೂ ಹಲ್ಲೆ. ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ವಿರುದ್ಧ ಸಿಡಿದೆದ್ದ ಶಾಸಕ ಪುಟ್ಟಸ್ವಾಮಿಗೌಡ. ಆರೋಪ ಮಾಡುವ ಮೊದಲು ಹುಳುಕು ಸರಿಪಡಿಸಿಕೊಳ್ಳುವಂತೆ ಸಲಹೆ. ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವ ಆರೋಪ. ಮುಂದುವರೆದ ಐಡಿಎಸ್ಎಂಟಿ ವಾಣಿಜ್ಯ ಸಂಕೀರ್ಣ ನೆಲಸಮ ಕಾರ್ಯಾಚರಣೆ. ಚಿಂತಾಮಣಿಯಲ್ಲಿ ಶಿಥಿಲಾವಸ್ಥೆಯ ಕಟ್ಟಡ ತೆರವು ಕಾರ್ಯಾಚರಣೆ. ನಗರಸಭೆ ಸಿಬ್ಬಂದಿಯಿಂದ ಮುಂದುವರೆದ ಕಾರ್ಯಾಚರಣೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.